ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಷ್ಟ್ರ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷ ಚಿಂತನವಿದೋ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೇಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀಕೃಷ್ಣ ಚಾರಿತ್ರ ಮಂಜರಿ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿನ ಜರಾಸಂಧನ ಆಕ್ರಮಣವನ್ನು ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, 18 ಸಲ ಎದುರಿಸಿ ಜರಾಸಂಧನನ್ನು ಹಣ್ಣುಗಾಯ ನೀರ್ಗಾಯ ಮಾಡಿ ಜರಾಸಂಧ ಕೈ ಜೋಡಿಸಿ ಇನ್ನೊಮ್ಮೆ ಕೃಷ್ಣ ಅಂತ ಅನ್ನೋದಿಲ್ಲ ಅಂತ ಹೇಳಿ ಆ ಜರಾಸಂಧನಿಗೆ ತೋಬಾ ಮಾಡಿರ್ತಕ್ಕಂಥ ವ್ಯಕ್ತಿ ಶ್ರೀಕೃಷ್ಣ. ನಮ್ಮಲ್ಲಿ ತಮಾಷೆಗೆ ಹೇಳ್ತಾರೆ, ಒಬ್ಬ ವ್ಯಕ್ತಿ ಒಂದು ಕೊಳವೆ ತೆಗೆದುಕೊಂಡು ನಾಯಿ ಬಾಲಕ್ಕೆ ಹಾಕಿದಂತೆ, ಸೀದಾ ಆಗಲಿ ಅಂತ 8 ದಿವಸ ಹಾಗೆ ಕಟ್ಟಿಟ್ಟಿದ್ದ.
ಕೊಳವೆ ತೆಗಿತಾನೆ, ಮತ್ತು ಮೊದಲಿನಂತೆ ಅದು ನಾಯಿ ಬಾಲ ಯಾವಾಗಲೂ ಸೊಟ್ಟಾಗಿರ್ತದೆ, ಡೊಂಕಾಗಿರ್ತದೆ. ಹಾಗೆ ಈ ಜರಾಸಂಧಾರಿಗಳು 18ನೇ ಸಲ ಸೋತು ಒಂದು 6 ತಿಂಗಳಾಗಿತ್ತು. 6 ತಿಂಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನ ಶಿಷ್ಯರು ಶಿಶುಪಾಲ, ದಂತವಕ್ರ ಮತ್ತು ಸೌಭ ಇತ್ಯಾದಿ 96% 6% ಉಳಿದಿತ್ತು ಅವನ ಹತ್ರ. ಸೌಭ ಒಂದ್ಸಲ, ಮಹಾರಾಜರೇ, ಅವನು ರಾಜನೇ, ಜರಾಸಂಧನ ಮಾಂಡಲಿಕ, ಏನಪ್ಪ ಏನಂತೀರಿ? ಆ ಕೃಷ್ಣ, ಹೇಳಿನಲ್ಲೋ ನಿನಗೆ ಕೃಷ್ಣನ ಶಬ್ದ ತೆಗಿಬೇಡ್ರಿ ಅಂತ ತಿಳ್ಕೊಂಡು ಅಂತೇಳಿ, ನನ್ನ ಸಂಪೂರ್ಣ ಆಂಬಿಷನ್ನ ಅವನು ಸಂಪೂರ್ಣವಾಗಿ ಫ್ಲಾಪ್ ಮಾಡಿದ ವ್ಯಕ್ತಿ ಅವನು. ಒಂದು 21,800 ರಾಜಕುಮಾರನ ಬಂಧನದಲ್ಲಿಟ್ಟಿದ್ದೇನೆ. ಈಗ ನನ್ನನ್ನು ಆ ಎಲ್ಲ ರಾಜರು ಸ್ವತಂತ್ರರಾಗಿದ್ದಾರೆ, ಮತ್ತೆ ಬೇರೆ ಮಕ್ಕಳನ್ನು ಪಡೆಯಲು ತಮ್ಮ ರಾಜ್ಯದಲ್ಲಿ ಉತ್ತರಾಧಿಕಾರಿ ಮಾಡುವ ಸಿದ್ಧತೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೃಷ್ಣ ಸಹಾಯಕನಾಗಿದ್ದಾನೆ. ಏಕಛತ್ರಾಪತಿ ಆಗುವ ನನ್ನ ಕನಸನ್ನು ಮುರಿದಿರ್ತಕ್ಕಂಥ ವ್ಯಕ್ತಿ ಅವನು. ಅವನ ಹೆಸರು ತೆಗಿಬೇಡಿ. ಇಲ್ಲ ಜರಾಸಂಧ, ನಿನಗೆ ಆದ ಅಪಮಾನ ಸೇಡು ತೀರಿಸಿಕೊಂಡೊಂದು ಅವಕಾಶ ಬಂದಿದೆ. ಏನು ಅವಕಾಶ ಹೇಳು? ವಿದರ್ಭ ದೇಶದ ಭೀಷ್ಮಕ ಒಂದು ಸಂದರ್ಭದಲ್ಲಿ ನಿನ್ನ ಮಾಂಡಲಿಕ ಅವನಿಗೆ ರುಕ್ಮಮಾಲಿ, ರುಕ್ಮಕೇತು ಅಂತಕೊಂಡಂತೆ 4 ಜನ ಗಂಡಸ ಮಕ್ಕಳು. ರುಕ್ಮಿಣಿ ಅಂತಕ್ಕಂಥ ಹೆಣ್ಮಗಳಿದ್ದಾಳೆ, ತಂಗಿದ್ದಾಳೆ, ಅವನ ಮಗಳಿದ್ದಾಳೆ. ರುಕ್ಮಿಣಿ ನಿನ್ನ ಫ್ರೆಂಡ್. ಈಗ ಭೀಷ್ಮಕ ಸ್ವತಂತ್ರನಾಗಿದ್ದು ಕೂಡ ರುಕ್ಮಿಣಿ ನಿನ್ನ ಹತ್ರ ಯಾವಾಗಲೂ ಬಂದು ಮಾತಾಡ್ತಿರ್ತಾನೆ. ಆ ರುಕ್ಮಿಣಿ ಬಾಲ್ಯದಿಂದ ಕೃಷ್ಣನನ್ನೇ ಮದುವೆ ಆಗಬೇಕು ಅಂತ ತಿಳ್ಕೊಂಡಂತೇಳಿ ಏನೋ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಿದ್ಲಂತ. ಅವರ ಅಪ್ಪನೂ ಕೂಡ ಹಾಗೇ ಆಗಲಿ ಅಂತ ತಿಳ್ಕೊಂಡಂತ ಹೇಳಿ ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಡಬೇಕು ಅಂತ ತಿಳ್ಕೊಂಡಂತೆ ನಿರ್ಧಾರ ಮಾಡಿ ರುಕ್ಮಿಣಿ ಸ್ವಯಂವರ ಮಾಡಬೇಕು. ಆಗ ಕೃಷ್ಣ ಬಂದೇ ಬರ್ತಾನೆ. ಅವನ ಕೊರಳಿಗೆ ರುಕ್ಮಿಣಿ ಮಾಲೆಯನ್ನು ಹಾಕಬೇಕು ಅಂತನ್ನೋ ಪ್ಲ್ಯಾನ್ನಿಂದ ಸ್ವಯಂವರದ ವಿಚಾರ ನಡೆಸಿದ್ದಾನೆ. ಮತ್ತೇನು ಮತ್ತು ಅಲ್ಲಿ ಹೋಗಿ ಮತ್ತು ಮುಖ ಕೆಳ್ಕೊಂಡು ಮಾಡ್ಬೇಕಂತೇನು ಹಾಗೆಲ್ಲ ನನ್ನ ಉಪಾಯ ಕೇಳಿ. ರುಕ್ಮಿಣಿ ನಿಮ್ಮವ, ಈ ಸ್ವಯಂವರ ಕ್ಯಾನ್ಸಲ್ ಮಾಡಿ ಅರೇಂಜ್ ಮ್ಯಾರೇಜ್. ಏನು ಅರೇಂಜ್ ಮಾಡಬೇಕು ಅಂತಂದರೆ ಶಿಶುಪಾಲನ, ನಿನ್ನ ಶಿಷ್ಯ ಶಿಶುಪಾಲನ ಜೊತೆಗೆ ರುಕ್ಮಿಣಿ ಮದುವೆ ಮಾಡಬೇಕು. ಈ ಸ್ವಯಂವರದ ಡೇಟ್ ಡಿಸೈಡ್ ಆಗಿದೆ. ರುಕ್ಮಿಗೆ ಹೇಳಿ ಎಲ್ಲ ರಾಜರಿಗೂ ಸ್ವಯಂವರದ ಸಭೆಯಲ್ಲಿ, ಸ್ವಯಂವರದ ನಡೆಯುವ ಸ್ಥಳದಲ್ಲಿ ಎಲ್ಲ ರಾಜರಿಗೂ ಆಮಂತ್ರಣ ಕಳಿಸ್ಬೇಕು, ಕೃಷ್ಣನಿಗೂ ಕಳಿಸ್ಬೇಕು. ಆದರೆ ಕೃಷ್ಣಗೆ ರಿಸರ್ವ್ ಸೀಟ್ ಇಡುವಂತಿಲ್ಲ. ಕೃಷ್ಣ ಬರ್ತಾನೆ, ತನ್ನ ಹೆಸರಲ್ಲಿ ಸೀಟ್ ಇಲ್ಲ ಅಂತ ತಗೊಂಡು ಸೀಟಾಗಿ ತಿರುಗಿ ಹೋಗ್ಬಿಡ್ತಾನೆ. ಆಗ ನಾವು ಭೀಷ್ಮಕನಿಗೆ ಹೇಳಿ ಶಿಶುಪಾಲನ ಜೊತೆಗೆ ರುಕ್ಮಿಣಿ ಮದುವೆ ಮಾಡಿಸೋಣ. ಏನಂತೀರಿ? ಜರಾಸಂಧ ಕೃಷ್ಣ ಹೋಗಲಿ, ನಾವು ಮಾಡೋಣ, ಇದೊಂದು ಕೃಷ್ಣನ ಮೇಲೆ ಸೇಡಿ ತೀರಿಸಿಕೊಂಡಿದ್ದು ಆಗ್ತದೆ.
ನಮ್ಮ ಕಡೆಯೆಲ್ಲ ನಮ್ಮ ಊರು ಬಿಜಾಪುರದಲ್ಲಿ 4 ಮನೆ ಹಿಂದೂ ಮನೆಗಳಿದ್ರು, ಒಂದು 8-10 ಸುತ್ತಲೂ ಮುಸಲ್ಮಾನರ ಮನೆ ಇರ್ತದೆ. ಒಬ್ಬರು 4-5 ಮಕ್ಕಳು, ಕೆಲವು ಸ್ಕೂಲ್ಗೆ ಹೋಗ್ತಾರೆ, ಕೆಲವು ಉಂಡಾಡ್ಗಾಡಿ ತಿಂತಿರ್ತಾರೆ. ಅವರೆಲ್ಲ ನಮ್ಮ ಹಿತ್ತಲದಲ್ಲಿ ಬರೆದಿರ್ತಕ್ಕಂಥ ಹಣ್ಣು ಹೂವು ಕಳ್ತನ ಮಾಡ್ತಕ್ಕಂಥ ಅದೇ ಏನು ಕೆಲಸ, ಸ್ಕೂಲ್ಗೆ ಹೋಗಂಗಿಲ್ಲ ಬಿಡಂಗಿಲ್ಲ, ಪೋಖರಿಯಾಗಿ ಓಡಾಡ್ತಿರ್ತಾರೆ. ಆಗ ಅವರಿಗೆ ನಾವು ಬೈದು ಓಡಿಸಿದರೆ ಅವ್ರೇನು ಮಾಡ್ತಾರೆ, ನಾವು ಬಾಗಿಲು ಹಾಕಿದಾಗ ಬಂದು ನಮ್ಮ ಮಾಳಿಗೆ ಮೇಲೆ, ನಮ್ಮ ಪತ್ರೆ ಮೇಲೆ ಕಲ್ಲಿಸಿರ್ತಾರೆ. ಅಂದರೆ ಡೈರೆಕ್ಟ್ ನಮ್ಮ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಈ ರೀತಿ ಹಿಂದಿಂದ ಈ ರೀತಿಯಾಗಿ ಮಾಡ್ತಾರೆ. ಆ ರೀತಿಯಾಗಿ ಕೃಷ್ಣನಿಗೆ ಇಂಡೈರೆಕ್ಟಾಗಿ ಅಪಮಾನ ಮಾಡಬೇಕು, ಅವನು ಸಿಟ್ಟಾಗಿ ತಿರುಗಿ ಹೋಗಬೇಕು. ಆಗ ರುಕ್ಮಿಣಿಗೆ ಬೇರೆ ದಾರಿ ಇಲ್ಲ, ಶಿಶುಪಾಲನ ಜೊತೆ ಮದುವೆ ಮಾಡಬೇಕು. ಈ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಈ ಪ್ಲ್ಯಾನಿಂಗ್ ಅವತ್ತಿನ ಸ್ವಯಂವರದ ದಿನದವರೆಗೂ ಯಾರಿಗೂ ಗೊತ್ತಿದ್ದಿಲ್ಲ. ಅವತ್ತು ಬೆಳಗ್ಗೆ ಭೀಷ್ಮಕ ರಾಜನಿಗೂ ತಮ್ಮ ಇದೆ ಕರ್ತಕೈಶಿಕ ಅಂತಕೊಂಡಂತ, ಆ ಕರ್ತಕೈಶನಿಗೆ ಗೊತ್ತಾಯ್ತು. ಗೊತ್ತಾದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಅವ ಬಂದು ಭೀಷ್ಮಕನಿಗೆ ಹೇಳ್ದ, ನೋಡು ಕೃಷ್ಣಿಗೆ ಅಪಮಾನ ಮಾಡೋದು ಸರಿಯಲ್ಲ, ಏನು ಮಾಡಬೇಕಪ್ಪ, ನನ್ನ ಮಗ ಕೇಳೋಲ್ಲ, ನನ್ನ ಮಗ ಆಗ್ರಹ ಮಾಡ್ತಾ ಇದ್ದಾನೆ, ಏನು ಮಾಡಬೇಕು ಅಂತ ಹೇಳಿ. ಏನಿಲ್ಲ, ನಾನು ಕೃಷ್ಣ ನಮ್ಮ ಊರಿಗೆ ಬಂದಾಕ್ಷಣ ನಾನು ಭೇಟಿಯಾಗಿ ನಮ್ಮನೆ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಆರ್ಘ್ಯ ಪಾದ್ಯ ಆದರ ಸತ್ಕಾರ ಎಲ್ಲ ನಾನು ಮಾಡ್ತೇನೆ, ಅಲ್ಲಿ ನೀ ಬರಬೇಕು, ಆಯ್ತು ಬರ್ತೀನಿ. ಕೃಷ್ಣ ಬಂದ, ಜರಾಸಂಧಾದಿಗಳೆಲ್ಲ ಸೀಟ್ ಪ್ಯಾಕ್ ಮಾಡಿ ಕೂತ್ಕೊಂಡಿದ್ರು, ಒಂದು ಸೀಟ್ ಕೃಷ್ಣಗೆ ಇಟ್ಟಿದ್ದಿಲ್ಲ. ಆ ಸ್ವಯಂವರ ಸಭೆಗೆ ಹೋಗೋಕ್ಕಿಂತ ಮೊದಲೇ ಕೃತಕೈಶಿಕ ಕೃಷ್ಣನನ್ನು ಭೇಟಿಯಾಗಿ, ಇಲ್ಲ ನಮ್ಮ ಮನೆಗೆ ನೀವು ಬರಬೇಕು, ಆದರ ಸತ್ಕಾರ ಸ್ವೀಕಾರ ಮಾಡಬೇಕು ಅಂತೇಳಿ ಕರ್ಕೊಂಡು ಹೋದ. ಅಲ್ಲಿ ಆದರ ಸತ್ಕಾರ ಎಲ್ಲ ಮಾಡಿದ ನಂತರ ಭೀಷ್ಮಕ ರಾಜನು ಬಂದ. ಅವನು ಶ್ರೀಕೃಷ್ಣನಿಗೆ ಅರ್ಘ್ಯಪಾದ್ಯ ಪೂಜೆ ಮಾಡಿ, ಏನು ಮಾಡಲಪ್ಪ ಕೃಷ್ಣ, ಈ ರೀತಿಯಾಗಿ ನನ್ನ ಮಕ್ಕಳು ಆ ಜರಾಸಂಧ ಏನೇನೋ ಪ್ಲ್ಯಾನ್ ಮಾಡ್ಯಾರ, ಆಯ್ತು ಆ ಪ್ಲ್ಯಾನಿಗೆ ಅವ್ರಿಗೇನು ಬುದ್ಧಿ ಕಲಿಸೋಣ ಅಂತ ಬಿಟ್ಬಿಡ್ರಿ ಅಂತ ತಿಳ್ಕೊಂಡು ಅಂತೇಳಿ ಕೃಷ್ಣ ಅಲ್ಲಿಂದ ಹೋಗ್ಬಿಟ್ಟ. ಮುಂದೊಂದು ಅರ್ಧ ಗಂಟೆಗೇನೆ ಏನು ಮೀಟಿಂಗ್ ಸೇರಿತ್ತಲ್ಲ, ಕೃಷ್ಣ ಇದನ್ನು ರುಕ್ಮಿಣಿ ಸ್ವಯಂವರ ಮಾಡಬೇಕು ಅಂತೇಳಿ, ಅಲ್ಲಿ ಒಬ್ಬ ದೂತ ಬಂದ. ಇನ್ನೇನಿತ್ತು, ಕೃಷ್ಣ ವಾಪಸ್ ಹೋಗ್ಬಿಟ್ಟ. ರುಕ್ಮಿಣಿ ಕೈಗೆ ಮಾಲೆ ಕೊಟ್ಟರೆ ಆಕೆ ಶಿವನ ಹಾಕಂಗಿಲ್ಲ, ಅದಕ್ಕೆ ಆಕೆಗೆ ಆಗ್ರಹ ಮಾಡಿ ಅರೇಂಜ್ ಮ್ಯಾರೇಜ್ ಮಾಡಬೇಕು ಅಂತೇಳಿ ಅವ್ರದ್ದು ಮೀಟಿಂಗ್ ನಡೆದಿತ್ತು. ಅಷ್ಟೊತ್ತಿಗೆ ಒಬ್ಬ ದಿವ್ಯ ಪುರುಷ ಅಲ್ಲಿಗೆ ಬಂದ. ಎಲ್ಲ ಗಾಬರಿಯಾಗಿ, ಏನು ಯಾರನ್ನೇನು ಇಲಾಖೆ ಬಂದಿ ಅಂತ ಕೇಳ್ತಾಳೆ. ಹೇಳ್ದ, ಇಂದ್ರ ನನ್ನ ಕಳಿಸ್ಕೊಟ್ಟಾನ, ನಿಮಗೆ ಒಂದು ಮೆಸೇಜ್ ಅದು, ನಿಮಗೊಂದು ಸುದ್ದಿ ಅದು. ಏನು ಸುದ್ದಿ? ಏನಿಲ್ಲ, ಇಂದ್ರ ಹೇಳಿ ಕಳ್ಸ್ಯಾನ, ಕೃಷ್ಣ ಬಂದರೂ ನೀವು ಅವನಿಗೆ ಸತ್ಕಾರ ಮಾಡಲಿಲ್ಲ. ಒಂದು. ಎರಡನೇದ್ದು, ಈಗ ನೀವು ಮೀಟಿಂಗ್ದೊಳಗೆ ಏನು ವಿಚಾರ ಮಾಡ್ಲಿಕ್ಕತ್ತೀರಿ, ಒಂದು ಕರಾರು, ದ್ರೌಪದಿ ಸ್ವಯಂವರ ನಮ್ಮ ರುಕ್ಮಿಣಿ ಸ್ವಯಂವರ ಮಾಡಬೇಕು, ಅಲ್ಲಿ ರಾಜರಾದವರಿಗೆ ಮಾತ್ರ ಪರ್ಮಿಷನ್, ಕೃಷ್ಣಂತೂ ರಾಜ ಆಗಿಲ್ಲ, ಅವನಿಗೆ ಪರ್ಮಿಷನ್ ಇಲ್ಲ. ಈ ರೀತಿ ರೆಸೊಲ್ಯೂಷನ್ ಪಾಸ್ ಮಾಡಿ ಕೃಷ್ಣ ರುಕ್ಮಿಣಿಯರ ಸಂಬಂಧ ಮುರಿಯಬೇಕು ಅಂತ ನೀವು ಮಾಡಿದ್ದೀರಿ. ಆದರೆ ಇಂದ್ರ ಒಂದು ಸುದ್ದಿ ಹೇಳಿ ಕಳ್ಸಾನೆ,
ಏನು ಅಂತಿಕೊಂಡಂತಂದ್ರೆ, ಇದೇ ಊರಿನ ಹೊರಗೆ ಉದ್ಯಾನದಲ್ಲಿ, ಕುಂಡಿನಪುರದ ಊರಿನ ಉದ್ಯಾನದಲ್ಲಿ ಇಂದ್ರ ತನ್ನ ದೇವಲೋಕದ ಸಿಂಹಾಸನವನ್ನು ತೋಡ್ಕೊಂಡು ಬರ್ತಾನೆ. ಆ ಸಿಂಹಾಸನದಲ್ಲಿ ಇಂದ್ರ ಕೃಷ್ಣನನ್ನು ಕೂಡಿಸಿ ಸಪ್ತರ್ಷಿಗಳ ಮುಖಾಂತರ 14 ಲೋಕಕ್ಕೆ ರಾಜ ಅಂತೇಳಿ ಅವನನ್ನು ಅಭಿಷೇಕ ಮಾಡ್ತಾನೆ. ಅವನ ರಾಜ್ಯಾಭಿಷೇಕ ಮಾಡ್ತಾನೆ. ಅವನು ಕೂಡ ಮೂರ್ಧಾಭಿಷೇಕ್ತ ರಾಜ ಅಂತ ಘೋಷಣೆ ಮಾಡ್ತಾನೆ ಸ್ವತಃ ಇಂದ್ರ. ಆದರೆ ಈ ಸಭೆಗೆ ಎಲ್ಲರೂ ಕಂಪಲ್ಸರಿಯಾಗಿ ಬರಬೇಕು. ಆದರೆ ಜರಾಸಂಧ, ಶಿಶುಪಾಲ, ದಂತವಕ್ರ, ಬಾಳದ್ರೆ ಸೌಭ ಇವ್ರು ಬರದೇ ಇದ್ದು ನಡೀತದೆ. ಇವ್ರು ಬೇಕಾದ್ರೆ ಅಬ್ಸೆಂಟ್ ಆಗಬೇಕು. ಆದರೆ ಯಾರ್ಯಾರು ಬರ್ತೀರಿ ಆ ಸಭೆಗೆ, ಉಳಿದವರೆಲ್ಲರೂ ಕಂಪಲ್ಸರಿ ಬರಲಿಕ್ಕೇ ಬೇಕು. ಬಂದವರೆಲ್ಲರೂ ಕೂಡ ಶ್ರೀಕೃಷ್ಣ ಮಹಾರಾಜ್ ಕಿ ಜೈ ಅಂತೇಳಿ ರಾಜ್ಯಾಭಿಷೇಕದಲ್ಲಿ ಭಾಗವಹಿಸಿ ಶ್ರೀಕೃಷ್ಣನಿಗೆ ಬಂದ್ಯಮಾಗದರಂತೆ ಉದೋ ಉದೋ ಅಂತ ತಿಳ್ಕೊಂಡಂತೇಳಿ ಶ್ರೀಕೃಷ್ಣನನ್ನು ಹೊಗಳಬೇಕು. ಯಾರು ಈ ನಿಯಮವನ್ನು ಮುರಿತಾರೆ ಅವರ ತಲೆಯ ಮೇಲೆ ಇಂದ್ರ ತನ್ನ ವಜ್ರಾದಿಂದ ಹೊಡೆದು ತಲೆ ಹೊಡೆದಾಕ್ತಾನೆ. ಆದ್ದರಿಂದ ನೀವೆಲ್ಲರೂ ಕಂಪಲ್ಸರಿಯಾಗಿ ಬರಬೇಕು. ಒಂದು 3 ಮಂದಿಗೆ 4 ಮಂದಿ ಏನೋ ಕನ್ಸೆಷನ್ ಕೊಟ್ಟಿದ್ದೇವೆ ಅಷ್ಟೇ ಅಂತ ಹೇಳಿ ದೂತ ಹೋದು. ಸಭೆಯಲ್ಲಿ ಪೂರ್ತಿ ಸನ್ನಾಟನ ಹಿಂದಿ ಹೇಳಿದೆ. ಶಾಂತ ಎಲ್ಲ ಗಾಬರಿ ಕೂತ್ಕೊಂಡು 10 ಮಿನಿಟ್ ಯಾರೂ ಮಾತನಾಡಲಿಲ್ಲ. ಆಮೇಲೆ ಜರಾಸಂಧ ಸೋಬನೆಗಳು ಹೇಳಿಲ್ಲೇನೋ ಕೃಷ್ಣನ ಹೆಸರು ತೆಗಿಬೇಡ ಅಂತ. ಈಗ ನೋಡಿ ನಮಗೆ ಅಪಮಾನ ಆಗೋ ಪ್ರಸಂಗ. ನಮ್ಮ ಎದುರಿಗೆ ಅವನು ರಾಜನಾಗ್ತಾನೆ, ಸಮ್ರಾಟ್ ಅಂತ ಅನ್ಸ್ಕೊಳ್ತಾನೆ. ಆಗ ರುಕ್ಮಿಣಿ ಸ್ವಯಂವರಕ್ಕೆ ನಾವು ಬರಬಾರದು ಅಂತ ಹೇಳಿಕ್ಕೆ ಬರಂಗಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು? ಈ ಸದ್ಯಕ್ಕೆ ಈ ಸ್ವಯಂವರ ಕ್ಯಾನ್ಸಲ್ ಮಾಡು. ಸ್ವಯಂವರ ಕ್ಯಾನ್ಸಲ್ ಮಾಡಿ ಜರಾಸಂಧ ತನ್ನ ಎತ್ತ ಪಂಚಾಂಗ ಇಟ್ಕೊಂಡಿದ್ದ ತನ್ನ ಜೇಬಿನೊಳಗೆ ಯಾವಾಗಲೂ ತೆಗೆದ. ನಾಳೆಲ್ಲ ನಾಡಿದ್ದು ಒಳ್ಳೆ ಮುಹೂರ್ತ. ಇವತ್ತು ನಾವೇನು ಶ್ರವಣ ಮಾಡ್ಬೇಕಂದ್ರೆ ಇದು ಪೋಸ್ಟ್ಪೋನ್. ನಾಡಿದ್ದು ಸ್ವಯಂವರ ಅಲ್ಲ, ಶಿಶುಪಾಲನ ಜೊತೆಗೆ ಅರೇಂಜ್ ಮ್ಯಾರೇಜ್, ರುಕ್ಮಿಣಿ ಮತ್ತು ಶಿಶುಪಾಲನ ಮದುವೆ. ಈ ಸುದ್ದಿ ರುಕ್ಮಿಣಿಗೆ ನಾಳೆ ಬೆಳಗ್ಗೆನೇ ತಿಳಿಸ್ಬೇಕು. ಒಂದೇ ದಿವಸಕ್ಕೆ ಟೈಮ್ ಕೊಡ್ಬೇಕು. ಮತ್ತೆ ಏನಾರು ಕಿತಾಪತಿ ಮಾಡ್ತಾಳೆ ಅಂತ ರುಕ್ಮಿಣಿನ ಒಲಿಸಿ ಅವರೆಲ್ಲರೂ ಇನ್ನೇನು ಇವ್ರು 4 ಮಂದಿಯನ್ನು ಬಿಟ್ಟು ಉಳಿದವರು ಅದಕ್ಕೆ ಕೃಷ್ಣ ರಾಜ್ಯಾಭಿಷೇಕ ಹೋಗಲೇಬೇಕಾಗಿತ್ತು. ಅಷ್ಟಲ್ಲಿ ಕೃಷ್ಣ ಗರುಡನ ಮೇಲೆ ಕೂತ್ಕೊಂಡು ಬಂದ. ಗರುಡ ಇವು ಸಭಾದ ಇದು ಕೂತಿದ್ದಲ್ಲ, ಈ ಸಭಾದ ಮೇಲಿಂದಲೇ ಜೋರಾಗಿ ವೇಗವಾಗಿ ಹೋದ. ಅವನ ರೆಕ್ಕೆಯ ಗಾಳಿಗೆ ಜರಾಸಂಧ, ಶಿಶುಪಾಲ, ದಂತವಕ್ರ, ರಾಜರೆಲ್ಲ ಡಬಡಬಡವ ಕೆಳಬಿದ್ದುಬಿಟ್ರು. ಕುರಿತು ಅವ್ರ ಸಿಂಹಾಸನ ಉಲ್ಟಾಯಿತು. ಹೆಂಗೆ ಟೇಕಾಫ್ ಆಗುವ ವಿಮಾನ ಬಾದುಕ್ಯತೆ ಎಲ್ಲ ಹಾರಿ ಹೋಗ್ತದೆ, ಹಂಗೆ ಇವರದೆಲ್ಲ ಸಿಂಹಾಸನ ಹಾರಿ ಉಲ್ಟಾಗೆಲ್ಲ ನನ್ನ ಮೇಲೆ ಬಿಟ್ಬಿಟ್ರು. ಮತ್ತೇನೋ ಎದ್ದು ಸಾವರಿಸ್ಕೊಂಡ್ರಷ್ಟೆ. ನಿರಾಶನಾದ ಜರಾಸಂಧ. ನೋಡಿ, ಆದರೂ ನಾಡಿದ್ದ ದಿವಸ ಶಿಶುಪಾಲನ ಜೊತೆ ಮದುವೆ ಆಗಿ ಅಷ್ಟಾದರೂ ಸೈಡ್ ತಿರ್ಸಿಕೊಳ್ಳೋಣ ಅಂತ. ಇಂದ್ರ ಒಳ್ಳೆ ಶ್ರೇಷ್ಠ ಸಿಂಹಾಸನದ ಮೇಲೆ ಭೀಷ್ಮಕ ನಗರದ ರಾಜನ ಊರಿನ ಹೊರಗೆ ಉದ್ಯಾನದಲ್ಲಿ ಕೃಷ್ಣನಿಗೆ ಸಪ್ತರ್ಷಿಗಳಿಂದ ರಾಜ್ಯಾಭಿಷೇಕ ಮಾಡಿ
ಶ್ರೀಕೃಷ್ಣ ಇವತ್ತಿನಿಂದ 14 ಲೋಕಗಳ ರಾಜ ಅಂತ ಹೇಳಿ ಆ ಕಾಲದಲ್ಲಿ ಘೋಷಣೆಯನ್ನು ಮಾಡಿದ ಇಂದ್ರ. ಅವರು ತಮ್ಮ ಮನೆಗೆ ಹೋದ್ರು, ಕೃಷ್ಣ ತನ್ನ ಮನೆಗೆ ತಿರುಗಿ ಹೋದ. ಅದಕ್ಕೆ ಕೃತಕೈಶಿಕ, ಭೀಷ್ಮಕ ಎಲ್ಲರೂ ಬಂದಿದ್ರು. ಎಲ್ಲರ ಎದುರಿಗೆ ಒಂದು ರಾಜನಾದ. ಹೋಗಿ ತನ್ನ ದ್ವಾರಕಕ್ಕೆ ತಿರುಗಿ ಹೋದ. ನಾಳೆ ಮದುವೆ, ಇವತ್ತು ಬೆಳಿಗ್ಗೆ ರುಕ್ಮಿಣಿಗೆ ವಿಷಯ ತಿಳಿಯಿತು. ಕೃಷ್ಣನ್ ಶಿಶುಪಾಲನ ಜೊತೆಗೆ ನನ್ನ ಮದುವೆ ಅರೇಂಜ್ ಮ್ಯಾರೇಜ್. ಅಣ್ಣ ಪ್ರಬಲ, ಅಪ್ಪ ಏನು ಹೇಳುವಂತಿಲ್ಲ. ಏನು ಮಾಡಬೇಕು? ಸಾಮಾನ್ಯ ಜನರಾಗಿದ್ದರೆ ಆಯಿತು, ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿ ಮದುವೆ ಮಾಡ್ಕೋತಿದ್ರು ಏನೋ. ಅದು ರುಕ್ಮಿಣಿ ದೇವಿ ವೀರಕ್ಷತ್ರಾಣಿ, ಮಹಾವೀರ ಕ್ಷತ್ರಾಣಿ. ಅವಳು ಯಾವುದಕ್ಕೂ ಅನಿಸ್ತಕ್ಕಂಥವಳಲ್ಲ. ಶ್ರೀಕೃಷ್ಣನಿಗೊಂದು ಪತ್ರ ಬರೆದ್ಲು. ಈಗೆಲ್ಲ ಆಧುನಿಕರು ನಮ್ಮ ಮಹಾಭಾರತ ಗ್ರಂಥ ಭಾಗವತದ ಮೇಲೆ ಏನೋ ಟೀಕಾ ಟಿಪ್ಪಣಿ ಬರೀತಾರೆ, ಮನಸ್ಸಿಗೆ ಬಂದದ್ದು ಬರೀತಾರೆ. ಮಹಾಭಾರತ ಒಂದು ಕಥೆ ಬರ್ತದೆ. ವೇದವ್ಯಾಸ ದೇವರು ಮಹಾಭಾರತ ಬರೀಬೇಕು ಅಂತಂದಾಗ, ದೇವತೆಗಳು ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸರು ಹೇಳಿದರು, ನಾನು ಬರ್ಕೋತ್ ಕೂತ್ರ ವಿಚಾರದ ವೇಗ ಬರೆಯೋದು ಸರಿ ಹೋಗಂಗಿಲ್ಲ, ನನಗೊಬ್ಬ ಸ್ಟೆನೋಗ್ರಾಫರ್ ಬೇಕು. ಈಗಿನವ್ರು ಸ್ಟೆನೋಗ್ರಾಫರ್ ಅರ್ಥ ಆಗಂಗಿಲ್ಲ. ಹಿಂದಕ್ಕೊಂದು ಶಾರ್ಟ್ ಹ್ಯಾಂಡ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಒಂದು ಕ್ರಮ ಇತ್ತು. ಅವನು ಯಜಮಾನ್ ಹೇಳ್ಕೊತೋದ್ರೆ ಇವರು ಒಂದು ವಿಶಿಷ್ಟ ಚಿಹ್ನದಿಂದ ಆ ಶಾರ್ಟ್ ಹ್ಯಾಂಡ್ ಬೇರೆ ಬುಕ್ಕೇ ಬರ್ತಿದ್ದು, ಸ್ವಲ್ಪ ಜಾಗ ಎತ್ತಿರ್ತಿತ್ತು. ನಾವೆಲ್ಲ ಅದನ್ನು ತಂದು ಸ್ತೋತ್ರ ಬರಲಿಕ್ಕೆ ಉಪಯೋಗಿಸ್ತಿದ್ವಿ. ಅವನು ಅದನ್ನು ಬರೆದು ಅವ್ರು ಟೈಪ್ ಮಾಡಿ ಅವಾಗ ಒಪ್ಪಿಸ್ತಿದ್ದ. ಹಾಗೆ ನಾನು ಹೇಳ್ಕೊತ ಹೋಗ್ತೀನಿ, ಬರ್ಕೋತಿರ್ಬೇಕು. ಅದರಿಂದ ಗಣಪತಿ ಲೇಖಕನ ಕೂತ್ಕೊಂಡ, ವೇದವ್ಯಾಸ ಹೇಳ್ತಾ ಹೋದರು. ಈ ಕಥೆಯನ್ನು ನಮ್ಮ ಪಂಡಿತರೇ ಕೆಲವರು ಎಲ್ಲ ಸುಳ್ಳದ. ಯಾಕಂದ್ರೆ ಬ್ರಿಟಿಷರೇನು ಹೇಳಿದರು, ಲೇಖನ ಬರೆಯುವಿಕೆ ಅಂತ ತಿಳ್ಕೊಂಡಂತೇನಿದೆ, ಇದು ಬಂದದ್ದೇ 3ನೇ-4ನೇ ಶತಮಾನದಲ್ಲಿ. ಅಲ್ಲಿ ತನಕ ಲಿಪಿಗಳೇ ಇನ್ನೂ ವಿಕಸಿತವಾಗಿರಲಿಲ್ಲ, ಕಾಗದಂತೂ ಇರಲೇ ಇರಲಿಲ್ಲ. ಆದ್ದರಿಂದ ಇದೆಲ್ಲ ಕಟ್ಟುಕಥೆ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಆದರೆ ಇವರೆಲ್ಲ ನಮ್ಮ ಸನಾತನ ಧರ್ಮದ ಗ್ರಂಥ ಓದಂಗಿಲ್ಲ. ರುಕ್ಮಿಣಿ ದ್ವಾಪರ ಯುಗದಕ್ಕೆ, ಆದರೆ ಶಕುಂತಲ ಕೃತಯುಗದಕ್ಕೆ. ಕೃತಯುಗ ಅಂತ ತಿಳ್ಕೊಂಡಂತಂದ್ರೆ ದ್ವಾಪರ ಯುಗದ 8 ಲಕ್ಷ, ತ್ರೇತಾಯುಗದ 12 ಲಕ್ಷ, 20 ಲಕ್ಷ. ಈಗ ಕಲಿಯುಗ ಪ್ರಾರಂಭವಾಗಿ 5000 ವರ್ಷದ ಮೇಲಾಗಿದೆ. ಆಮೇಲೆ ಕೃತಯುಗದ ಆರಂಭ 20-25 ಲಕ್ಷ ವರ್ಷದ ಹಿಂದೆ ಭೋಜವೃಕ್ಷ ಅಂತೇಳಿ ಒಂದು ಮರಗಳು. ಆ ಮರದ ತೊಗಟು ಬಹಳ ತೆಳಗಂತೆ ಈಗಿನ ಪೇಪರ್ನಂತೆ, ಸ್ವಲ್ಪ ದಪ್ಪ ಪೇಪರ್ನಂತೆ. ಅದನ್ನು ಸಾವಕಾಶ ಕೆಳಗೆ ಕಟ್ ಮಾಡಿ ಅದನ್ನು ತೆಗೆದ್ರೆ ಹಿಂಗೆ ಚಲೋ ಇಷ್ಟು ದೊಡ್ಡ ಹಾಳಿ ತಯಾರಾಗ್ತದೆ.
ಅಂಥ ಒಂದು ಬೂರ್ಜ ಪತ್ರ ನನ್ನ ಹತ್ರದ. ಆ ಬೂರ್ಜ ಪತ್ರದ ಗಿಡದ ಎಲೆ ನನ್ನ ಹತ್ರದ. ಅದರ ಮೇಲೆ ಅವ್ರು ಬರಿತಿದ್ರು. ತಾಡದ ಗಿಡದ ಎಲೆಗಳು ಉದ್ದ ಅಥವಾ ಸಾಧಾರಣ 4 ಇಂಚು 6 ಇಂಚು ಅಗಲ. ಅದರ ಮೇಲೆ ಬರೀತಕ್ಕಂಥದ್ದು ನಮ್ಮಲ್ಲಿ ಎಷ್ಟೋ ಅಂಥ ಪುಸ್ತಕವು. ಆದ್ದರಿಂದಾಗಿ ಆವಾಗ ಲೇಖನನೇ ಇರಲಿಲ್ಲ, ಲೇಖನ ವಿಕಸಿತ ಆಗಿರಲಿಲ್ಲ, ಫಾರಿನ್ದಾಗ ಆಗಿದ್ದಿಲ್ಲ. ನಮ್ಮಲ್ಲಿ ಕಾಳಿದಾಸನಂತಹ ಕವಿ ಇದ್ದಾಗ ಆವಾಗ ಇಂಗ್ಲೆಂಡ್ನಲ್ಲಿ, ಅಮೇರಿಕಾದಲ್ಲಿ ಅವಾಗಿನ್ನು ಸ್ಟೋನ್ ಏಜ್ ನಡೆದಿತ್ತು. ಅಲ್ಲಿ ಸ್ಟೋನ್ ಏಜ್ ನಡೆದಾಗ ನಮ್ಮಲ್ಲಿ ಲೇಖನ ಕಾವ್ಯಗಳು ವಿಕಸಿತವಾಗಿದ್ದು. ಆದರೆ ಅವ್ರು ಒಪ್ಪಲಿಕ್ಕೆ ತಯಾರಿಲ್ಲ, ಯಾಕಂದರೆ ಅವರಿಗೆ ನಾವೇ ಗ್ರೇಟ್ ಅಂತಿಕೊಂಡು ಅನ್ಸ್ಕೊಳ್ಬೇಕಂಥದ್ದು. ಆದರೆ ನಮ್ಮಲ್ಲಿ ಕೆಲವು ಪಂಡಿತರು, ಕೆಲವು ಪ್ರೊಫೆಸರು ಅವರನ್ನೇ ಅನುಸರಿಸ್ತಾರೆ. ಇರಲಿ, ಪತ್ರ ಬರೆದು ಆ ನಂತರ ತಮ್ಮ ಮನೆಗೆ ಪೂಜೆ ಪುನಸ್ಕಾರಕ್ಕೆ ಬರ್ತಕ್ಕಂಥ ಬ್ರಾಹ್ಮಣನ ಕರೆದು ಪತ್ರ ಕೊಟ್ಟಿದ್ದೀನಿ, ಕೃಷ್ಣನ ಮುಟ್ಟಿಸ್ಬೇಕು ಅಂತ ಕಳಿಸಿ ಹೇಳಿ. ಆದರೆ ಅದಕ್ಕಿಂತ ಮೊದಲೇನಾಗಿತ್ತು, ಶಿಶುಪಾಲನಿಗೆ ರುಕ್ಮಿಣಿಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತನ್ನೋಷ್ಟೊತ್ತಿಗೆ ಜರಾಸಂಧ, ಶಿಶುಪಾಲ, ದಂತ್ರವಕ್ತರ, ಸೌಭ, ಸಾಲ್ವ, ಇನ್ನೊಬ್ರು ನೆನಪಿ ಬರ್ತಾ ಇದೆ, 6 ಜನ ಸೈನಿಕರು ಪೂರ್ತಿ ಭೀಷ್ಮಕ ರಾಜನ ನಗರ ಕುಂಡಿನಪುರ ಅಂತ ಹೇಳ್ತಾರೆ, ಇವತ್ತಿನ ನಾಗ್ಪುರ್. ಆದರೆ ಸುತ್ತಲೂ ಸಂಪೂರ್ಣ ನಗರವನ್ನು ಸೀಲ್ ಮಾಡಿಬಿಟ್ರು. ಇವ್ರಿಗೆ ಪರ್ಮಿಷನ್ ಇಲ್ಲದೆ ಒಂದು ನೊಣ ಹೊರಗೆ ಹೋಗೋಂಗಿಲ್ಲ, ಒಂದು ನೊಣ ಹೊರಗೆ ಬರುವಂಗಿಲ್ಲ. ಮತ್ತು ಈ ಬ್ರಾಹ್ಮಣಿಗೆ ಯಾರು ಸೆನ್ಸಾರ್ ಮಾಡಲಿಲ್ಲ ಏನು ಅಂತಂದ್ರೆ, ಆದರೆ ಒಂದು ನಿಯಮಿತ. ಆಗಿನ ಕಾಲದಲ್ಲಿ ಬ್ರಾಹ್ಮಣರನ್ನು ಯಾರೂ ಸೆನ್ಸಾರ್ ಮಾಡ್ತಿರಲಿಲ್ಲ. ಅಷ್ಟು ಬ್ರಾಹ್ಮಣರು ತಮ್ಮ ತೇಜಸ್ಸನ್ನು ಇಟ್ಕೊಂಡಿದ್ರು. ಅವರನ್ನು ತಡಿಲಿಕ್ಕೆ ಯಾರೂ ಹೋಗ್ತಿರಲಿಲ್ಲ. ಅವನು ಹೋದ. ಮಧ್ಯಾಹ್ನ ಆಗಿತ್ತು. ಇನ್ನೇನು ಕೃಷ್ಣನ ಸಭಾ ಮುಗಿಬೇಕು. ದ್ವಾರಕಾ ಮುಟ್ಟಿದ. ಇನ್ನೇನಪ್ಪ ರಾಜ ಭೇಟಿ ಆಗ್ತಾನೆ. ಹುಡುಗಿ ಕಳಿಸಿದ್ಲು, ನಾ ಬಂದೆ. ಕೃಷ್ಣನ ಅಪಾಯಿಂಟ್ಮೆಂಟ್ ಇವತ್ತು ಸಿಗ್ತದೋ, ನಾಳೆ ಸಿಗ್ತದೋ, ನಾಡ್ದು ಸಿಗ್ತದೋ, ನಾಳೆ ಬೆಳಗ್ಗೆ ಮದುವೆ, ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಅಂದರೆ ಏನು ಮಾಡಬೇಕು, ಏನು ಅಂತೇಳಿ ಆ ಕಾಲಕ್ಕೆ ಅವನು ಚಿಂತಾಕ್ರಾಂತನಾಗಿದ್ದ. ಆದರೂ ಆ ಊರಲ್ಲೇ ಸಮುದ್ರೊಳಗೆ, ದ್ವಾರಕಾ ಸಮುದ್ರೊಳಗೆ ಸ್ನಾನ ಮಾಡಿದ. ಗೋಪಿಚಂದನ ಮುದ್ರೆ ಹಚ್ಕೊಂಡು ನೌಕೆಯಿಂದ ದ್ವಾರಕಾ ನಗರಕ್ಕೆ ಬಂದ, ಬೇಟ ದ್ವಾರಕಕ್ಕೆ. ದ್ವಾರಪಾಲಕ ಹೇಳ್ದ, ಕೃಷ್ಣನ ಬೆಟ್ಟ ಆಗಬೇಕಾಗಿದೆ ಅಂತ. ಹೌದು, ಆಗ ರೆಡಿ. ಯಾಕಂದರೆ ಶ್ರೀಕೃಷ್ಣನೊಂದು ಸ್ಟ್ಯಾಂಡರ್ಡ್ ಆರ್ಡರ್ ಇತ್ತು. ಯಾರು ಸದ್ಬ್ರಾಹ್ಮಣರು ಬರ್ತಾರೆ, ಯಾರು ಆಚರಣೆಶೀಲ ಬರ್ತಾರೆ, ಅವರಿಗೆ ನೋ ಅಪಾಯಿಂಟ್ಮೆಂಟ್ ಅಂತ ಹಾಕಿ, ಅಪಾಯಿಂಟ್ಮೆಂಟ್ ಅಂತ ಇದಿಲ್ಲ, ಸೀದಾ ನನ್ನ ಹತ್ರ ಕರ್ಕೊಂಡ್ಬರ್ಬೇಕು, ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಅವ್ರಿಗೆ. ಕೃಷ್ಣ ಸಭಾದಲ್ಲಿ ಕೂತಿದ್ದ. ಆ ಬ್ರಾಹ್ಮಣ ಸಭಾಗೆ ಬಂದ ಕ್ಷಣಕ್ಕೆ ಓಡ್ತಾ ಬಂದ, ಕೈ ಹಿಡಿದ. ಬರ್ರಿ ಬ್ರಾಹ್ಮಣ ದೇವತೆಗಳು ಬರ್ರಿ ಅಂತ ಹೇಳ್ದ. ತನ್ನ ಸಿಂಹಾಸನದ ಮೇಲೆ ಕೂಡಿಸಿದ. ಸೇವಕರ ಕಡೆಯಿಂದ ಅರ್ಘ್ಯಪಾದ್ಯ ತರಿಸಿ ಕಾಲು ತೊಳೆದ. ಗಂಧ ಹಚ್ತಾ ಇದ್ದಾನೆ. ಈ ಬ್ರಾಹ್ಮಣ ಚಿಗುಟಿಕೊಂಡು ಚಿವುಟೋದಂತಾರೆ, ಜಿಗುಟೋದಂತಾರೆ, ಜಿಗುಟ್ಕೊಂಡು ನೋಡ್ತಾ ಇದ್ದಾನೆ. ನಾನು ಖರೇನೇ ಅದನ್ನು ಇದು ಕನಸದನು ಅಂತ ತಿಳ್ಕೊಂಡು ಕೃಷ್ಣನ ಭೇಟಿ ಆಗ್ತಿಲ್ಲ ಅಂತ ತಿಳ್ಕೊಂಡು ಕೃಷ್ಣ ಇಷ್ಟೆಲ್ಲ ಆದರ ಸತ್ಕಾರ ಮಾಡ್ತಾ ಇದ್ದಾನೆ. ಆಯಿತು, ಅರ್ಘ್ಯಪಾದ್ಯ ಆದ ಕ್ಷಣಕ್ಕೆ ಹೇಳಿದ ಬ್ರಾಹ್ಮಣ, ಸ್ವಲ್ಪ ಕೆಲಸದ ಕೃಷ್ಣ ಅಂತ. ಅದೆಲ್ಲ ಆಮೇಲೆ ನೋಡೋಣ, ನಡಿ ನಮ್ಮ ಮನೆಗಂತ. ಭಾಳ ದೂರಿಂದ ಬಂದಿರಿ ಅಂತಿಕೊಂಡಂತೇಳಿ ಮಣಿ ಮೇಲೆ ಕೂಡಿಸಿ, ರತ್ನ ಖಚಿತ ಮಣಿ ಮೇಲೆ ಕೂಡಿಸಿ, ರತ್ನ ಖಚಿತವಾದ ಬಂಗಾರ ತಟ್ಟಿ ಹಾಕಿ 64 ಥರದ ಭಕ್ಷ್ಯ ಹಾಕಿ ತಾನೇ ಕೃಷ್ಣಾರ್ಪಣ ಅಂತಂದು ಊಟ ಮಾಡಬೇಕು ಅಂತೇಳಿ ತಾನೇ ಕೂತ್ ಬಡಿಸಿದ, ಆಗ್ರಹ ಮಾಡಿ. ಕೃಷ್ಣ ಕೆಲಸ ಮಾಡೋಣ ಬಿಡ್ರಿ, ಮೊದಲು ದಣದ ಬಂದಿರಿ, ಸ್ವಲ್ಪ ರೆಸ್ಟ್ ತಗೋರಿ ಅಂತೇಳಿ. ಈ ಪಾಪ ಬ್ರಾಹ್ಮಣ ದಣದ ಬಂದಿದ್ದ.
ಅದರೊಳಗೆ ಹೊಟ್ಟೆ ಊಟ ಆಗಿತ್ತು, ನಿದ್ದೆ ಬಂದ್ಬಿಡ್ತು, ಮಲ್ಕೊಂಡ್ಬಿಟ್ಟ. ಮಲ್ಕೊಂಡ ಕ್ಷಣಕ್ಕೇನೆ ಸ್ವಲ್ಪ ಹೊತ್ತಿಗೆ ಎಚ್ಚರ ಆಯಿತು. ಅಂತ ಆದ ನಂತರ ನೋಡ್ತಾನೆ ಯಾರು ತನ್ನ ಕಾಲು ಒತ್ತಾ ಇದ್ದಾರೆ. ದಿಗ್ಗೆ ಎದ್ದಿನ ಕೂತು ನೋಡ್ತಾನೆ, ಕೃಷ್ಣ ತನ್ನ ಕಾಲು ಒತ್ತಿದ್ದ. ಏನು ಕೃಷ್ಣ? ಜಗತ್ತಿನ ರಾಜ, ನೀನು 14 ಲೋಕದ ರಾಜ, ನಾನೊಬ್ಬ ಯಕಶ್ಯತ್ ಬ್ರಾಹ್ಮಣ, ನನ್ನ ಕಾಲನ್ನು ಒತ್ತಾ ಇದ್ದೀಯಲ್ಲ ಅಂತ, ನಾನು ಸೇವೆ ಮಾಡ್ತಾ ಇದ್ದೆ. ಕೃಷ್ಣ ಹೇಳ್ದ, ನಾನು ನಿನ್ನ ಸೇವೆ ಮಾಡ್ಲಿಕ್ಕತ್ತಿಲ್ಲ, ನಿನ್ನಲ್ಲಿದ್ದ ನನ್ನ ಸೇವೆ ಮಾಡ್ಲಿಕ್ಕತ್ತೀನಿ ಅಂತ. ಅವನಿಗೆ ಅದು ಅರ್ಥ ಆಗಲಿಲ್ಲ. ಅವಾಗ ಹೇಳ್ತಾನೆ ಕೃಷ್ಣ, ಹಾಗಾದ್ರೆ ಎಲ್ಲ ಬ್ರಾಹ್ಮಣರು ಸೇವೆ ಮಾಡ್ತಾ? ಹೌದು, ಇಲ್ಲ, ಸದ್ಬ್ರಾಹ್ಮಣರು ಆಚರಣಶೀಲ ಬ್ರಾಹ್ಮಣರು ಅಂತ ತಿಳ್ಕೊಂಡಂತಂದ್ರೆ ಅವರು ನನ್ನ ಚಲ ಪ್ರತಿಮೆ, ನನ್ನ ಓಡಾಡುವ ಪ್ರತಿಮೆ ಅವರು. ಅದಕ್ಕೆ ನೀವು ಅಂಥ ಯೋಗ್ಯತೆ ಉಳ್ಳವರಾಗಿರಿ, ಆದ್ದರಿಂದಾಗಿ ನಿಮ್ಮಲ್ಲಿದ್ದನ್ನು ನಾನು ಪೂಜೆ ಮಾಡ್ತಾ ಇದ್ದೇನೆ ಅಂತ. ಪರಮಾತ್ಮ ನಿನ್ನ ದೃಷ್ಟಿಯಲ್ಲಿ ಚಲಪ್ರತಿಮೆ ಅಂತ ಅನಿಸ್ಕೊಳ್ಬೇಕಾದ್ರೆ, ಆ ನಂತರ ಶ್ರೀಕೃಷ್ಣನಿಂದಲೂ ಅದಕ್ಕೆ ಯೋಗ್ಯನಾಗಬೇಕಾಗಿದ್ದರೆ ಆ ಬ್ರಾಹ್ಮಣನಲ್ಲಿರಬೇಕಾದ ಕ್ವಾಲಿಟಿ ಏನು ಅಂತ ಅವನು ಹೇಳ್ತಾನೆ. ಯಾರು ಈ 6 ಕ್ವಾಲಿಟಿಯಿಂದ ಯುಕ್ತ ಆಗ್ಯಾರ, ಅವರು ಬಂದ್ರೆ ದೇವರೇ ಬಂದಾನಂತ ತಿಳ್ಕೊಂಡು ಅವ್ನು ಪೂಜೆ ಮಾಡ್ರಿ ಅಂತ ಹೇಳ್ತಾರೆ. ಮೂರ್ತಿಯಲ್ಲಿ, ಅದು ಜಡಮೂರ್ತಿಯಲ್ಲಿ ಪರಮಾತ್ಮನ ಅನುಸಂಧಾನ, ಇಲ್ಲಿ ಜೀವಂತ ಮೂರ್ತಿಯಲ್ಲಿ ನನ್ನ ಅನುಸಂಧಾನ ಮಾಡ್ರಿ ಅಪ್ಪ. 6 ಕ್ವಾಲಿಟಿ ಯಾವುದಪ್ಪ ಕೃಷ್ಣ ಅಂತಂದಾಗ ಅದಕ್ಕೆ ಉತ್ತರ ಕೊಟ್ಟ ಕೃಷ್ಣ. ವಿಪ್ರಾನ್ ಸ್ವಲಾಭ ಸಂತುಷ್ಟಾನ್ ಸಾಧೂನ್ ಭೂತ ಸುಹೃತ್ತಮಾನ್ ನಿರಹಂಕಾರಿಣಃ ಶಾಂತಾನ್ ನಮಸ್ಯೆ ಶಿರಸಾ ಸಕೃತ. ಮೊದಲೇದು ವಿಪ್ರರಾಗಿರಬೇಕು. ವಿಪ್ರ ಅಂತಿಕೊಂಡಂತಂದ್ರೆ ಬ್ರಾಹ್ಮಣ ಮನೆ ಹುಟ್ಟಿದ ಕ್ಷಣಕ್ಕೆ ವಿಪ್ರ ಆಗ್ತಾನೇ ಇಲ್ಲ. ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದ ಬಾಲಕ ಉಪನಯನವಾಗುವವರೆಗೂ ಕೇವಲ ಬ್ರಾಹ್ಮಣ ಅಂತ ಅನ್ಸ್ಕೊಳ್ತಿರ್ತಾನೆ, ಅವನು ಶೂದ್ರನಂತ ಇರ್ತಾನೆ. ಜನ್ಮನ ಬ್ರಾಹ್ಮಣ ಶೂದ್ರ ಸಮಃ ಜ್ಞೇಯ. ಸಂಸ್ಕಾರಾತ್ ದ್ವಿಜ ಉಚ್ಯತೆ. ಉಪನಯನ ಸಂಸ್ಕಾರ ಆದ್ಮೇಲೆ ನಮಗೆ ದ್ವಿಜ ಅಂತ ಕರೀತಾರೆ. ಆ ದ್ವಿಜ ಗುರುಕುಲಕ್ಕೆ ಹೋಗಿ ಗುರುಗಳಿಂದ ಮಂತ್ರೋಪದೇಶ ಪಡೆದು ವೇದಶಾಸ್ತ್ರಗಳನ್ನು ಯಾವಾಗ ಅಧ್ಯಯನ ಮಾಡ್ತಾನೆ, ಅಂಥ ವೇಳೆಗೆ ಅವನಿಗೆ ವಿಪ್ರ ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ವಿಪ್ರಹ ಅಧ್ಯಯನಾಚ್ಚೈವ. ವೇದಶಾಸ್ತ್ರ ಅಧ್ಯಯನ ಮಾಡಿದವನು ಮಾತ್ರ ವಿಪ್ರ, ಅವನು ನನ್ನ ಚಲಪ್ರತಿಮೆ. ಈ 3 ಅವನಲ್ಲಿದ್ದರಿಂದ ಅವನಿಗೆ ಶ್ರೋತ್ರಿಯ ಅಂತ ಕೂಡ ಅನಿಸ್ಕೊಳ್ತಾನೆ. ಅಂಥವನು ನನ್ನ ಚಲಪ್ರತಿಮೆಯಪ್ಪ ಅಂತ ತಿಳ್ಕೊಂಡಂತೆ ಅಂದಾಗ ಬ್ರಾಹ್ಮಣ ಏನೋ ಕೆಲಸ ಅಂತಂದಿಯಲ್ಲ, ಏನಪ್ಪ ಕೆಲಸ? ಬ್ರಾಹ್ಮಣ ಪತ್ರ ರುಕ್ಮಿಣಿ ಕೈಯಲ್ಲಿ ಕೊಟ್ಟ. ಪರಮಾತ್ಮ ರುಕ್ಮಿಣಿ ಪತ್ರ ತೆಗೆದುಕೊಟ್ಟ. ರುಕ್ಮಿಣಿ ಬರೆದ ಮೊದಲೇ ಲವ್ ಲೆಟರ್ ಕೃಷ್ಣನಿಗೆ. ಇದಕ್ಕಿಂತ ಮೊದಲು ಶಕುಂತಲ ದುಷ್ಯಂತನ ಲವ್ ಲೆಟರ್ ಬರೆದಿದ್ಲು. ನಮ್ಮ ಸಾಹಿತ್ಯದಲ್ಲಿ ಲವ್ ಲೆಟರ್ಗಳು ಸಾಕಷ್ಟು ಕಂಡು ಬರ್ತವೆ. ಅಲ್ಲ, ಮತ್ತು ರುಕ್ಮಿಣಿ ಲವ್ ಲೆಟರ್ ಬರೆದ್ರೆ ನೀವು ಸಭಾದೊಳಗೆ ಹೊಗಳಿಕತ್ತೀರಿ, ಹಾಗೆ ನಮ್ಮ ಹುಡುಗಿಯರು ಕೂಡ ಲವ್ ಲೆಟರ್ ಬರಿಬೋದೇನು? ಅವ್ರು ಲವ್ ಲೆಟರ್ ಮಾಡ್ಕೊಂಡು ಲವ್ ಮ್ಯಾರೇಜ್ ಮಾಡ್ಕೊಂಡು ನೀವು ಸುಮ್ಮಿರ್ತೀರೇನು? ನೀವು ಬ್ರಾಹ್ಮಣದೇ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಹಿಷ್ಕಾರ ಅಂತಂತೀರಲ್ಲ. ಮತ್ತು ರುಕ್ಮಿಣಿನೇ
ಲೆಟರ್ ಕಳಿಸಿ ಲವ್ ಮ್ಯಾರೇಜ್ ಮಾಡ್ಕೊಂಡಾಳಲ್ಲ, ಸರಿ ನಿಮಗೂ ನಾವು ಪರ್ಮಿಷನ್ ಕೊಡ್ತೀವಿ, ಆದರೆ ನೀವು ರುಕ್ಮಿಣಿ ಆಗಿರಬೇಕು, ಅವ ಕೃಷ್ಣ ಆಗಿರಬೇಕು. ಅನಾದಿ ಕಾಲದ ದಂಪತಿಗಳು ಅಪರಿಚಿತರಲ್ಲ. ಪರಮಾತ್ಮ ಲಕ್ಷ್ಮೀದೇವಿ, ರುಕ್ಮಿಣೀದೇವಿ ಸಾಕ್ಷಾತ್ ಲಕ್ಷ್ಮೀ ಅವತಾರ, ಅವನಪ್ಪ ಶ್ರೀಕೃಷ್ಣ ಪೂರತಃ ಸ್ವತಃ ಪರಮಾತ್ಮ. ಅನಾದಿ ಕಾಲದ ದಂಪತಿಗಳು ಹೆಂಡತಿ ಪತ್ರ ಬರ್ದಂಗೆ ನೀವು ಹೆಂಡತಿ ಗಂಡ ಪತ್ರ ಬೇಕಾದ್ರೆ ಬರ್ಕೊಂಡು ನಾವಕ್ಕೆ ಬೇಡಂದಂಗಿಲ್ಲ ನಾವು. ಆದರೆ ಅಪರಿಚಿತ ಹೆಣ್ಮಗಳಿಗೆ ತುಮಾರಲ್ಲಿ ಜಾನ್ ದೂಂಗ ಏ ದೂಂಗ ಇವೆಲ್ಲ ಹುಚ್ಚುತ್ತಾರೆ, ಲವ್ ಲೆಟರ್ಗಳು ನಡೆಯೋದಿಲ್ಲ. ಹೋಗಲಪ್ಪ, ರುಕ್ಮಿಣಿ ಲವ್ ಲೆಟರ್ನಾಗ ಏನಿತ್ತು? ಅದು ತನ್ನ ಲವರಿಗೆ ಬರೆದಿದ್ಲು, ಅವ ಓದ್ದ, ಅದನ್ನು ಪಬ್ಲಿಕ್ ಹೆಂಗೆ ಮಾಡಬೇಕು? ಆದರೆ ಕೃಷ್ಣ ಪಬ್ಲಿಕ್ ಮಾಡಿದ. ವೇದವ್ಯಾಸ ರೂಪದಿಂದ ಭಾಗವತ ಬರೆದು ಅದರ ಪಬ್ಲಿಕ್ ಮಾಡಿಬಿಟ್ರು ವೇದವ್ಯಾಸರು. ಏನಪ್ಪ ಆ ರುಕ್ಮಿಣಿ ಲೆಟರ್ನೊಳಗೆ ಏನಿತ್ತು ಅಂತ ತಿಳ್ಕೊಂಡಂತಂದ್ರೆ, ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಸ್ತೆ ನಿರ್ವಿಶ್ಯ ಕರ್ಣ ವಿವರೇ ಹರತೊಂಗತಾಪಂ ರೂಪಂ ದೃಶಾಂ ದೃಶ್ಯಮತಾಂ ಅಖಿಲಾರ್ಥಲಾಭಂ ತಯ್ಯಚ್ಯುತ ವಿಶತಿ ಚಿತ್ರಮಪತ್ರಪಂ ಮೇ. ಪರಮಾತ್ಮ ನಾನು ನಾಚಿಕೆ ಬಿಟ್ಟು ಈ ಪತ್ರವನ್ನು ಬರೀತಾ ಇದ್ದೆ. ನಾಚಿಕೆ ಅಂದರೆ ಸಂಕೋಚ ಅಂತ ಅರ್ಥ. ನಾಚಿಕೆ ಬಿಟ್ಟು ಅಂದರೆ ಎಲ್ಲ ಮರ್ಯಾದೆ ಕಳ್ಕೊಂಡಂತ ಅರ್ಥ ಅಲ್ಲ. ಸಂಕೋಚ ಬಿಟ್ಟು ನಾನು ಪತ್ರ ಬರಿತಾ ಇದ್ದೆ. ಸಂಸ್ಕೃತ ಭಾಷೆಯ ಒಂದು ಸೌಂದರ್ಯ. ಸಂಸ್ಕೃತದಲ್ಲಿ ತ್ರಪ ಅಂತಂದರೆ ಸಂಕೋಚ, ನಾಚಿಕೆ ಅಂತ ಅರ್ಥ. ಆ ತ್ರಪ ಶಬ್ದವನ್ನು ಉಲ್ಟಾ ಮಾಡ್ರಿ, ಏನಾಗ್ತದೆ? ತ್ರಪ ಪತ್ರ. ಪತ್ರ ಅಂತಿಕೊಂಡಂತಂದರೆ ಸಂಕೋಚ ಬಿಟ್ಟು ತನ್ನ ಮನಸ್ಸಿನ ಅಭಿಪ್ರಾಯವನ್ನು ತಿಳಿಸುವ ಸಾಧನೆ. ಈಗ ಎಷ್ಟೋ ಸರ್ತಿಗೆ ಮ್ಯಾನೇಜರ್ ತಪ್ಪು ಮಾಡಿದಾಗ ಮ್ಯಾನೇಜರ್ ಕಣ್ಣು ಬೇಯಿಸ್ಕೊಂಡಿರ್ತೀವಿ. ಆದರೆ ಎದುರಿಗೆ ತಪ್ಪಾಗಿದೆ ಅಥವಾ ಹಂಗಾಯ್ತು ಅಂತ ಹೇಳಿಕ್ಕೆ ಧೈರ್ಯ ಇರೋಂಗಿಲ್ಲ. ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೋ ಗೊತ್ತಿಲ್ಲ. ಅದಕ್ಕೇನು ಮಾಡ್ತಾನೆ ಅಂದರೆ ಲೆಟ್ರ್ ಬರೋದು ಅವ್ನು ಟೇಬಲ್ ಮೇಲೆ ಕಳಿಸಿ ಬಾದು ಸರಿದು ಬಿಡ್ತಾನೆ. ಅಂದರೆ ಸಂಕೋಚ ಬಿಟ್ಟು ತನ್ನ ಹೃದಯದ ಹಾರ್ದ್ರವನ್ನು, ಹೃದಯದಲ್ಲಿರ್ತಕ್ಕಂಥ ಸದ್ಭಾವನೆಗಳನ್ನು ವ್ಯಕ್ತಪಡಿಸುವ ಒಂದು ಸಾಧನ ರುಕ್ಮಿಣಿಯ ಪತ್ರ. ಪತ್ರದಲ್ಲಿ ಬರೀತಾಳೆ ಅವಳು, ಶ್ರುತ್ವಾ ಗುಣಾನ್ ಸ್ವಂ. ಕೃಷ್ಣ, ನೀನು ನನಗೆ ಅಪರಿಚಿತನಲ್ಲ, ನನಗೆ ಬಹಳ ಪರಿಚಿತ ನೀನು. ನಿನಗೆ ನನ್ನ ಪರಿಚಯ ಇರಲಿಕ್ಕಿಲ್ಲ, ನನಗೆ ನೀನು ಪರಿಚಿತ. ನಾನು ಬಾಲ್ಯದಲ್ಲಿ ಆಟವಾಡುವಾಗಲೇ ನಿನ್ನ ಗುಣಗಳನ್ನು ನಮ್ಮೂರಿಗೆ ಬರುವ ಹರಿದಾಸರೆಲ್ಲ ನಿನ್ನ ಬಾಲ್ಯ ಲೀಲೆಗಳನ್ನು, ಆ ನಂತರ ನೀನು ಕಂಸಾಜ್ ಇತ್ಯಾದಿಗಳಿಗೆಲ್ಲ ಮಾಡಿರ್ತಕ್ಕಂಥ ಅನೇಕ ಜನರಿಗೆ ಉಪಕಾರ ಮಾಡಿರ್ತಕ್ಕಂಥ ವಿಚಾರ ಎಲ್ಲವನ್ನೂ ಹೇಳ್ತಾ ಇದ್ರು. ನೀನು ದೇವರು ಅಂತೇಳಿ ನಿನ್ನ ಗುಣವರ್ಣನ ಇದ್ರು. ನಿನ್ನ ಗುಣ ಕೇಳಿ ಕೇಳಿ ಕೇಳಿ, ನಿನ್ನ ಗುಣ ಕೇಳೋದು ಅಂತ ತಿಳ್ಕೊಂಡಂತಂದ್ರೆ ನನಗೊಂದು ಉತ್ಸವ ಇದ್ದಂತೆ ಕೃಷ್ಣ. ಭುವನ ಸುಂದರ, ಜಗದೇಕ ಸುಂದರನಾದ ಕೃಷ್ಣ, ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಸ್ತೆ. ನಿನ್ನ ವರ್ಣನೆ ನನ್ನ ಕಿವಿಗೆ ಬೀಳ್ತಾ ಇದ್ದರೆ ಅಮೃತಪಾನ ಮಾಡಿದ ಆನಂದವನ್ನು ನಾನು ಬಾಲ್ಯದಿಂದ ಅನುಭವಿಸ್ತಾ ಇದ್ದೆ ಕೃಷ್ಣ. ಬಾಲ್ಯದಲ್ಲೇ ನಿಶ್ಚಯ ಮಾಡಿ ನಾನು ಹೆಣ್ಮಗಳು, ಒಂದಿಲ್ಲ ಒಂದು ದಿವಸ ಮದುವೆ ಆಗಬೇಕು, ಮದುವೆ ಆದರೆ ಕೃಷ್ಣನನ್ನೇ ಮದುವೆ ಆಗ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಆಗಿನಿಂದ ನಿನ್ನನ್ನು ನಾನು ಪ್ರೀತಿಸಿದ ವ್ಯಕ್ತಿ, ಆದರದಿಂದ ಪ್ರೀತಿಸಿದ ವ್ಯಕ್ತಿ, ಆಕರ್ಷಣೆಯಿಂದ ಅಲ್ಲ, ವಿಕೃತ ಕಾಮನೆಯಿಂದ ಅಲ್ಲ, ಆದರದಿಂದ ನಿನ್ನನ್ನು ಪ್ರೀತಿಸಿದ ವ್ಯಕ್ತಿ ನಾನು ಕೃಷ್ಣ. ನಿನ್ನ ಕೃಷ್ಣ ಅಂತ ಹೆಸರು ಕೇಳಿದ್ರೆ ಸಾಕು, ನಂದೆಲ್ಲ ದುಃಖ ದೂರ.
ಈಗಲೂ ನಾನು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಿಬಿಟ್ಟಿದ್ದೇನೆ. ಆದರೆ ಕೃಷ್ಣ ಅಂತ ಹೆಸರು ತಗೊಂಡು ಪತ್ರ ಬರಿತಾ ಇದ್ದೇನಲ್ಲ, ನಾನು ನಿಶ್ಚಿಂತಳಾಗಿದ್ದೇನೆ. ಈಗ ರೂಪಂ ದೃಶಾಂ ದೃಶಿಮತಾಂ, ನಿನ್ನ ರೂಪ ಅತಿ ಸುಂದರ. ಕೃಷ್ಣನ್ ನೋಡಿದಾಗ ಕಣ್ಣಿಗೆ ಸಫಲತೆ, ಕೃಷ್ಣನ್ ನೋಡಿದ ಕಣ್ಣಿಗೆ ನಿರುಪಯುಕ್ತ. ಇಂಥ ಶ್ರೀಕೃಷ್ಣ ಸಂಕೋಚ ಬಿಟ್ಟು ನಾನು ಪತ್ರವನ್ನು ಬರಿತಾ ಇದ್ದೇನೆ. ಏನು ಪತ್ರ ಬರಿತಾ ಇದ್ದೇನೆ ಅಂತ ತಿಳ್ಕೊಂಡಂತಂದರೆ, ಬಾಲ್ಯದಿಂದಲೂ ನಿನ್ನನ್ನೇ ನಾನು ವರಿಸಬೇಕಂತ ಅಂತಕ್ಕಂಥ ಸಂದರ್ಭ. ಆದರೆ ನನ್ನ ಅಣ್ಣ ರುಕ್ಮಿ ಬಹಳ ಕೆಟ್ಟ ಸ್ವಭಾವದವನು. ಅವನು ತನ್ನ ಸ್ವಾರ್ಥಕ್ಕಾಗಿ ತನಗೆ ಜರಾಸಂಧ ಮರ್ಯಾದೆ ಕೊಡಬೇಕು ಅಂತ ಹೇಳಿ ನನ್ನನ್ನು ಜರಾಸಂಧನ ಶಿಷ್ಯನಾದ ಆ ಶಿಶುಪಾಲನೆಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಆಗ್ರಹ ಮಾಡಿದ್ದಾನೆ. ನಾಳೆ ಬೆಳಗ್ಗೆ ಮದುವೆಯ ವಿಧಾನಗಳು ಪ್ರಾರಂಭವಾಗುತ್ತವೆ. ಆದರೆ ನನಗೆ ಅವನ ಜೊತೆ ಮದುವೆ ಮಾಡಿಕೊಳ್ಳುವ ಇಷ್ಟ ಇಲ್ಲ. ಯಜ್ಞದಲ್ಲಿ ಆಹುತಿ ಕೊಡಬೇಕಾದ ಅನ್ನ ಏನಿದೆ, ಅನ್ನ ಪಾಯಸ, ಇವು ಪುರೋಡಾಶ ಅಂತ ಕರೀತಾರೆ. ಈ ಪುರೋಡಾಶವನ್ನು ಯಾರೋ ನಾಯಿಗೆ ಹಾಕ್ತಾರೇನೋ. ನಿನಗೆ ಮೀಸಲಾದ ನಾನು ಶಿಶುಪಾಲ ಮದುವೆ ಆಗಲ್ಲ, ಸಾಧ್ಯ ಇಲ್ಲ ಕೃಷ್ಣ. ಅದು ಸರಿ ರುಕ್ಮಿಣಿ, ನನ್ನನ್ನು ಜಗದೇಕ ಸುಂದರ ಅಂತ ವರ್ಣನೆ ಮಾಡಿದೆ. ನೀನು ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಇದು ನಿನ್ನ ಒನ್ ಸೈಡೆಡ್ ಪ್ರೀತಿ. ನೀನು ನನಗೆ ಯೋಗ್ಯಳಾಗಿದ್ದೇನು ಅದು ಮೊದಲು ಹೇಳು ಅಂತ ಕೃಷ್ಣ ನೀನು ಕೇಳ್ಬೋದು. ನನಗೆ ಜಗದೇಕ ಸುಂದರನಾಗಿರ್ತಕ್ಕಂಥ ಕೃಷ್ಣನ ಬಯಸಿದ ಕ್ಷಣಕ್ಕೆ ಕೃಷ್ಣ ಮಾಡ್ಕೋದಿಲ್ಲ. ಕೃಷ್ಣನಿಗೆ ಯೋಗ್ಯಳಾಗಿರ್ತಕ್ಕಂಥವಳಾಗಿರಬೇಕು. ಕೃಷ್ಣ, ನಾನು ಶಪಥ ಮಾಡಿ ಹೇಳ್ತೇನೆ, ನಿನಗೆ ಯೋಗ್ಯಳಾದ ಹುಡುಗಿ ನಾನು. ಯಾಕೆ? ನೀನು ಜಗದೇಕ ಸುಂದರನಾಗಿದ್ದರೆ ನಾನು ಜಗದೇಕ ಸುಂದರಿ. ಇಲ್ಲ, ಬಹಳ ಸುಂದರ ಆದವ್ರಿಗೆ ಅಹಂಕಾರ ಇರ್ತದೆ. ಹಾಗೆ ನಿನಗೂ ಅಹಂಕಾರದಂಗಿಲ್ಲ, ನನಗೆ ಅಹಂಕಾರ ಇಲ್ಲ. ಮತ್ತು ಪತ್ರ ಬರೀತಿ ಅಂದರೆ ಗಂಡರಾಮ ಇರಬೇಕು, ಧೈರ್ಯ ಬಂದಿಷ್ಟೆಲ್ಲ ಧೈರ್ಯದಿಂದ ಪತ್ರ ಬರೀತಿ ಇಲ್ಲ. ಒಬ್ಬಳು ಸಾಧ್ವಿಯಾದ ಹೆಣ್ಣುಮಗಳಲ್ಲಿ ಏನೇನು ಗುಣಗಳಿರಬೇಕು ಅವೆಲ್ಲ ನನ್ನ ಹತ್ರ ಇವೆ. ಏನೇನು ಗುಣಗಳಿವೆ? ವ್ರೀಡಾವತಿ, ಹೆಣ್ಣು ಮಕ್ಕಳಿಗೆ ಮೊದಲನೇ ಆಭರಣ ಸಂಕೋಚ. ಈಗಿನ ಕಾಲಕ್ಕೆ ಹೆಣ್ಮಕ್ಳು ಹೇಳ್ಕೊಳ್ತಾರೆ, ನಾನು ಸ್ಟ್ರೇಟ್ ಫಾರ್ವರ್ಡ್ ಇದ್ದೇನೆ ಅಂತ ಹೇಳಿ. ಸ್ಟ್ರೇಟ್ ಫಾರ್ವರ್ಡ್ನೆಸ್ ಇದು ಸ್ತ್ರೀಯರ ಗುಣಧರ್ಮ ಅಲ್ಲ. ಎಲ್ಲಿ ಏನು ಮಾತನಾಡಬೇಕು, ಎಷ್ಟು ಮಾತನಾಡಬೇಕು, ನಾನು ಮಾತನಾಡಿದ್ರೆ ನನ್ನ ಮರ್ಯಾದೆ ಹೋಗಿರಬಾರ್ದು, ನನ್ನ ಮೇಲೆ ಅವ್ರಿಗೆ ಆದರ ಇರಬೇಕು, ತನಗೆ ಅಪಮಾನವಾಗುವಂತೆ ವ್ಯವಹರಿಸಬಾರದು ಅಂತನ್ನುವ ವಿಚಾರಯುಕ್ತವಾದ ಸಂಕೋಚ ಹೆಣ್ಮಕ್ಳಲ್ಲಿ ಇರಬೇಕು. ಎಷ್ಟೆಷ್ಟು ಅವರಲ್ಲಿ ಒಂದು ತರಹದ ಸಂಕೋಚ ನಾಚಿಕೆ ಇರ್ತದೆ, ಅಷ್ಟು ಅವರ ಸೌಂದರ್ಯ ಇನ್ನೂ ಪ್ರಖರವಾಗಿ ಜಗತ್ತಿಗೆ ಆಕರ್ಷಕವಾಗ್ತದೆ. ಸುಂದರಳಾಗಿರ್ತಕ್ಕಂಥ ಹೆಣ್ಮಗಳಲ್ಲಿ ಇರುವ ಆ ಸಂಕೋಚ ಅಂತನ್ನುವ ಗುಣ, ಹಿಂದಿಯಲ್ಲಿ ಹೇಳ್ತಾರೆ ಸೋನೆ ಮೇ ಸುಹಾಗ ಅಂತ ತಿಳ್ಕೊಂಡಂತೆ, ಬಂಗಾರದ ಜೊತೆಗೆ ಸಿಂಧೂರ ಸೇರಿದಂತೆ. ಅಂಥ ಅದ್ಭುತವಾಗಿರ್ತಕ್ಕಂಥ ರೀತಿ, ಅಂಥ ಸಂಕೋಚ ನನ್ನಲ್ಲಿದೆ. ವ್ರೀಡಾವತಿ. ಎರಡನೇದ್ದು, ಒಳ್ಳೆಯ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗಿಯನ್ನು ಮದುವೆ ಆಗಬೇಕು ಅಂತ ಶಾಸ್ತ್ರ ಇದೆ. ಕುಲವತಿ ಭೀಷ್ಮಕರಾಜ ಚಂದ್ರವಂಶದ, ನೀ ಯಾವ ಚಂದ್ರವಂಶದಲ್ಲಿ ಅವತರಿಸಿದ್ಯೋ ಅದೇ ಚಂದ್ರವಂಶದ ಕವಲಿನಲ್ಲಿ ಹುಟ್ಟಿ ಬಂದಿರತಕ್ಕಂಥವಳು ನಾನು. ವ್ರೀಡಾವತಿ, ಕುಲವತಿ. ರುಕ್ಮಿಣಿ, ನನಗೆ ಪತ್ರ ಬರೀತಾ ಇದ್ದೆ. ಇದಕ್ಕಿಂತ ಮೊದಲು ಎಷ್ಟು ಮಂದಿಗೆ ಪತ್ರ ಬರೆದೆ? ಇದೊಂದು ಬಕ್ರ ಸಿಕ್ಕದಂತ ಪತ್ರ ಬರಿತಾ ಇದ್ದೇನು? ಇಲ್ಲ ಪರಮಾತ್ಮ. ಅಲ್ಲ. ನ ವೃಣೀತ ಕನ್ಯಾ
ಇವತ್ತಿನವರೆಗೂ ನನ್ನ ಮನಸ್ಸಿನಲ್ಲಿಯೂ ಬೇರೆಯವರ ಬಗ್ಗೆ ನನ್ನ ಮನಸ್ಸನ್ನು ಕೊಡಲಿಲ್ಲ. ವ್ಯವಹಾರದಿಂದ ಬಿಟ್ಬಿಡಿ, ಮನಸ್ಸಿನಲ್ಲಿಯೂ ಕೂಡ ನಾನು ಬೇರೆಯವರನ್ನು ಕಲ್ಪನೆ ಮಾಡಿಲ್ಲ. ನನಗೆ ನೀನೇ ಹೀರೋ. ಬೇರೆಯವರ ಹತ್ರ ಕಣ್ಣೆತ್ತಿ ನಾನು ನೋಡಿಲ್ಲ ಇಲ್ಲಿವರೆಗೂ. ಕ್ರೀಡಾವತಿ ಕುಲವತಿ ನವನೀತ ಕನ್ಯಾ. ಆದರೆ ನಾನು ಜಗದೇಕ ಸುಂದರ ಆದಮೇಲೆ ಕಾಲೇ ನರಸಿಂಹ. ಈ ಸಮಯದಲ್ಲಿ ಎಲೆ ನರಶ್ರೇಷ್ಠನಾದ ಕೃಷ್ಣ, ಒಳ್ಳೆ ಅದ್ಭುತ ರೂಪ ಜಗದೇಕ ಸುಂದರಿ ನಾನು. ನೀನು ಜಗದೇಕ ಸುಂದರನಾಗಿದ್ದರೆ ನಿನಗೆ ತಕ್ಕಾಗಿರ್ತಕ್ಕಂಥ ಜಗದೇಕ ಸುಂದರಿಯ ರೂಪದಿಂದ ಯುಕ್ತಳಾಗಿರ್ತಕ್ಕಂಥವಳು ನಾನು. ಆದ್ದರಿಂದ ಭಗವಂತ, ನನ್ನನ್ನು ನೀನು ವರಿಸು. ನೀನು ಅನ್ಬೋದು, ನೀನು ನನಗೆ ಆರ್ಡರ್ ಕೊಡ್ತಕ್ಕಂಥವಳು ಯಾರು ಅಂತ. ಆರ್ಡರ್ ಕೊಡ್ತಾ ಇಲ್ಲ ಪರಮಾತ್ಮ. ನಾನು ನಿನ್ನನ್ನು ಮನಸ್ಸ ವರಿಸಿದ್ದೇನೆ. ನೀನು ಆದರ್ಶ ಪತಿಯೇ. ನಿನ್ನ ಹೆಂಡತಿಯನ್ನು ಸಂರಕ್ಷಣೆ ಮಾಡೋ ಜವಾಬ್ದಾರಿ ನಿಂದು, ನನ್ನ ಜವಾಬ್ದಾರಿ ಅಲ್ಲ. ಇಲ್ಲ ರುಕ್ಮಿಣಿ, ನೀನು ಹೇಳ್ಬೋದು ನಾನು ಮದುವೆ ಆಗೋದಿಲ್ಲ, ಅವಾಗೇನು ಮಾಡ್ತೀವಿ? ಅವಾಗ ಪಾಲಿಗೆ ಬಂದ ಪಂಚಾಮೃತ ಅಂತ ಯಾರ ಜೊತೆ ಮದುವೆ ಮಾಡ್ಕೊಂಡು ಹೋಗ್ತೇನೋ? ರುಕ್ಮಿಣಿ ಹೇಳ್ತಾಳೆ, ಇಲ್ಲ. ಒಂದು ವೇಳೆ ನೀನು ಮದುವೆಯನ್ನು ನಿರಾಕರ ಮಾಡಿದರೆ, ನನ್ನ ಜೊತೆ ಮದುವೆ ಆಗೋದನ್ನು ಇಲ್ಲ ಅಂತ ತಿಳ್ಕೊಂಡಂತ ಹೇಳಿದರೆ, ವ್ರತ ಕೃಶಾನ್ ಶತಜನ್ಮ ಭಿಷ್ಯಾಂ, ಉಪವಾಸ ಮಾಡಿ ಅನೇಕ ವ್ರತಗಳನ್ನು ಮಾಡುತ್ತಾ ಈ ಶರೀರ ಬಿಟ್ಟು ಮತ್ತೊಂದು ಜನ್ಮ ತೆಗೆದುಕೊಂಡು ಬರ್ತೇನೆ ನಿನ್ನ ಮದುವೆ ಆಗಲಿಕ್ಕೆ. ಅದಗೂ ಇಲ್ಲ ಇನ್ನೊಂದು ಜನ್ಮ, 100 ಜನ್ಮ ತೆಗೆದುಕೊಂಡಾದರೂ ನೀನನ್ನು ಪಡಿಬೇಕು ಅಂತಕ್ಕಂಥ ನನ್ನ ಛಲ ಇದೆ. ಆ ರೀತಿಯಾಗಿರ್ತಕ್ಕಂಥ ವಿನಯ ಇದೆ, ಆ ರೀತಿಯಾಗಿರ್ತಕ್ಕಂಥ ಸಂಕೋಚ ಇದೆ, ಆ ರೀತಿಯಾದಂಥ ಸೌಂದರ್ಯ ಇದೆ, ಅಂಥ ಕುಲ ಇದೆ, ಅಂಥ ಯೋಗ್ಯವಾದ ಸ್ವಭಾವ ಇದೆ. ಆದ್ದರಿಂದ ನಿನ್ನನ್ನೇ ಮದುವೆ ಆಗ್ತೇನೆ. ಹಿಂದಿನ ಕಾಲದಲ್ಲಿ ಮದುವೆ ಆಗಬೇಕಾಗಿದ್ದರೆ ಗಂಡನಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಅಂತ ಅಂತಂದರೆ ಅವನು ವಿದ್ಯಾವಂತನಾಗಿರಬೇಕು, ಯಥಾಶಕ್ತಿ ಹಣವಂತನಾಗಿರಬೇಕು, ಪರಾಕ್ರಮಿ ಆಗಿರಬೇಕು, ಅದರ ವಿನಯಿ ಆಗಿರಬೇಕು ಇತ್ಯಾದಿ. ಅದೇ ರೀತಿ ಹೆಣ್ಮಕ್ಳಿರಬೇಕಾಗಿರ್ತಕ್ಕಂಥ ಎಂಥ ಹುಡುಗಿನ ಮದುವೆ ಆಗಬೇಕು ಅಂತಕೊಂಡಂತಂದರೆ ಯಾವಳಿಗೆ ಸಂಕೋಚ ಲಜ್ಜೆ ಅಂತ ಅನ್ನೋದಿದೆ, ಸಮಾಜದಲ್ಲಿ ಹಿರಿಯರು ಏನಂತಾರೆ ಅಂತನೋ ಭಯ ಇದೆ, ಯಾವಳು ಯಥಾಶಕ್ತಿ ಸೌಂದರ್ಯದಿಂದ ಯುಕ್ತಳಾಗಿದ್ದಾಳೆ, ಸತ್ಕುಲದಲ್ಲಿ ಒಳ್ಳೆ ಕುಲದಲ್ಲಿ ಹುಟ್ಟಿದ್ದಾಳೆ, ಅವಳ ಮದುವೆಗೆ ಈ ಮದುವೆಗೆ ಸಮ್ಮತಿ ಇದೆಯೋ ಇಲ್ವೋ ಇದೆಲ್ಲವನ್ನು ವಿಚಾರ ಮಾಡಿ ಆ ನಂತರ ಮದುವೆ ಆಗಬೇಕು. ಸುಮ್ಮನೆ ಮದುವೆ ಆಗಿ ವಿರಸ ಮಾಡಿಕೊಳ್ಳೋದ್ರಲ್ಲಿ ಅರ್ಥವಿಲ್ಲ. ರುಕ್ಮಿಣಿ ಅದನ್ನು ಸ್ಪಷ್ಟನೆ ಮಾಡ್ತಾಳೆ, ನನಗೆ ಪೂರ್ಣ ಸಮ್ಮತಿ ಇದೆ, ನಿನಗೆ ಯೋಗ್ಯಳಾಗಿದ್ದೇನೆ, ನನ್ನನ್ನು ಸ್ವೀಕರಿಸು. ಸರಿ, ಸ್ವೀಕರಿಸಬೇಕಾಗಿದ್ದರೆ ಕ್ಷತ್ರಿಯರಿಗಿರ್ತಕ್ಕಂಥದ್ದು ಒಂದು ಗಾಂಧರ್ವ ವಿವಾಹ. ಆದರೆ ಈಗ ನಿನ್ನನ್ನು ಭೇಟಿಯಾಗುವಂತೆ ಲೇಖ ಪುಣ್ಯ ಸಂಪೂರ್ಣ ನಗರ ಸೀಲ್ ಮಾಡ್ಯಾರ. ನಿನಗೂ ನನಗೆ ಭೇಟಿಯಾಗಿ ನಾವು ಪರಸ್ಪರ ಹಾರ ಹಾಕಿಕೊಂಡು ಗಾಂಧರ್ವ ವಿವಾಹ ಮಾಡಿಕೊಳ್ಬೇಕು ಅಂತಂದರೆ ಸಾಧ್ಯ ಇಲ್ಲ. ಇನ್ನು ಆರ್ಷ ವಿವಾಹ, ಯೋಗ್ಯ ಋಷಿಯನ್ನು ನೋಡಿ ಮಗಳನ್ನು ದಾನ ಕೊಟ್ಟು ನೀವು ಪತ್ನಿಯನ್ನು ಸ್ವೀಕಾರ ಮಾಡಿ ಅಂತ ಹೇಳ್ಕೊಡೋದಕ್ಕೆ ಆರ್ಷ ವಿವಾಹ ಅಂತ ಕರೀತಾರೆ. ದೈವ ವಿವಾಹ ಅಂತ ಇನ್ನೊಂದು ಕ್ರಮ. ಯೋಗ್ಯ ವರನನ್ನು ನೋಡಿ ಅವನಿಗೆ ಕರೆದು ಬಾ ಅಂತ ಹೇಳಿ ಅವರಲ್ಲಿ ಆರಾಧ್ಯ ದೇವರನ್ನ ಆರಾಧನೆ ಮಾಡಿ, ನಾನು ಆರಾಧ್ಯ ದೇವನಿಗೇನೆ ನನ್ನ ಕನ್ಯೆಯನ್ನು ನಾನು ಧಾರೆ ಎರೆದು ಕೊಡ್ತೇನೆ ಅಂತೇಳಿ ಅಪ್ಪ ಅಮ್ಮ ಸಂಕಲ್ಪ ಮಾಡಬೇಕು. ಅಪ್ಪ ನೀರು ಬಿಡಬೇಕು, ಹೆಂಡತಿ ನೀರು ಹಾಕಬೇಕು.
ನನ್ನ ದೇವತೆ ಕುಲದೇವತೆಗೆ ನನ್ನ ಮಗಳನ್ನು ಅರ್ಪಿಸ್ತಾ ಇದ್ದೇನೆ ಅಂತನ್ನೋ ಉದ್ದೇಶ, ಅದಕ್ಕೆ ದೈವ ವಿವಾಹ ಅಂತ ತಿಳ್ಕೊಂಡು ಕರೀತಾರೆ. ಬ್ರಾಹ್ಮ ವಿವಾಹ ಅಂತ ತಿಳ್ಕೊಂಡಂತಂದರೆ ಕನ್ಯಾದಾನ ಪುರಸ್ಸರವಾಗಿ, ಲಾಜಾ ಹೋಮದ ಪುರಸ್ಸರವಾಗಿ ತಂದೆ ನನ್ನ ಅಧಿಕಾರವನ್ನು ಬಿಟ್ಟು ನಿನ್ನ ಅಧಿಕಾರದಲ್ಲಿ ನನ್ನ ಮಗಳನ್ನು ಕೊಡ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡಿ ಅವರಿಗೆ ಆಶೀರ್ವಾದ ಮಾಡಿ ಆ ನಂತರ ತನ್ನ ಮಗಳನ್ನು ಕೊಡ್ತಕ್ಕಂಥ ಕ್ರಮ. ಆ ಕ್ರಮವು ಈಗ ಸದ್ಯಕ್ಕಂತ ನಿಮ್ಮ ಅಪ್ಪ ಕಾರಾಗೃಹದಲ್ಲಿದ್ದಾನೆ, ನಿನ್ನ ಅಣ್ಣ ಅವನನ್ನು ಹೌಸ್ ಅರೆಸ್ಟ್ನಲ್ಲಿ ಇಟ್ಟಿದ್ದಾನೆ. ಆರ್ಷ ವಿವಾಹ ಆಗೋದಿಲ್ಲ, ದೈವ ವಿವಾಹ ಆಗೋದಿಲ್ಲ, ಬ್ರಾಹ್ಮ ವಿವಾಹ ಆಗೋದಿಲ್ಲ, ಅಗ್ನಿ ಸಾಕ್ಷಿಯಾಗಿ ವಿವಾಹ ಆಗೋದಿಲ್ಲ. ಯಾರು ತಗೊಳ್ಲಿಕ್ಕೆ ತಯಾರಿಲ್ಲ. ಬಂಧನದಲ್ಲಿ ಇಟ್ಬಿಟ್ಟಾರೆ ನಿನ್ನನ್ನು ಕೂಡ. ಊರಿಗೆಲ್ಲ ಪೂರ್ತಿ ಸೀಲ್ ಆಗಿದೆ. ಗಾಂಧರ್ವ ಇಲ್ಲ. ಇನ್ನು ಇದರ ನಂತರ ಇರತಕ್ಕಂಥದ್ದು, ಕ್ಷತ್ರಿಯರಿಗೆ ಅನುಮತಿ ಇರತಕ್ಕಂಥದ್ದು ರಾಕ್ಷಸ ವಿವಾಹ. ರಾಕ್ಷಸ ವಿವಾಹ ಅಂತ ತಿಳ್ಕೊಂಡಂತಂದರೆ ಹುಡುಗಿಗೆ ಮನಸ್ಸಿಲ್ಲದೆ ಅಪ್ಪ ಅಮ್ಮ ಅಣ್ಣ ಹಣದ ಆಸೆಯಿಂದ ಯಾವುದೋ ಮುದುಕನಿಗೆ ಇವಳ ಮಗಳನ್ನು ಕೊಡ್ತಾ ಇದ್ರು. ಅಂದಿನ ಕಾಲಕ್ಕೆ ಹಂಗೆ ಮಾಡ್ತಾಯಿದ್ರು, ಕನ್ಯಾಸರಿ ಕಳ್ಕೊಳ್ಬೇಕು ಅಂತ ತಿಳ್ಕೊಂಡಂತ. ನಂತರ ಅವರಲ್ಲಿ ಇವರಲ್ಲಿ ಏನಾದರೂ ಫೈನಾನ್ಸಿಯಲ್ ಒಳಗಿಂದೊಳಗೆ ಲಂಚ ರುಸ್ವತ್ತು ಇತ್ತು ಅಂತ ತಿಳ್ಕೊಂಡಂತಂದರೆ ಆವಾಗ ಹುಡುಗಿಗೆ ಗೊತ್ತಾಗಿ ಅವನು ಹುಡುಗನಿಗೆ ತಿಳಿಸ್ಬೇಕು, ಈಗೆಲ್ಲ ಅನ್ಯಾಯ ಇದೆ, ನಿನ್ನ ಜೊತೆ ಮದುವೆ ಆಗ್ತೇನೆ ನಾನು, ಈ ಏನು ಹಣದ ವ್ಯವಹಾರ ನಾನು ಮಾರಬೇಕು ಅಂತ ಮಾಡಿದ್ದಾರೆ, ಇದನ್ನು ನೀನು ಉದ್ಧಾರ ಮಾಡು. ಅಂಥ ವೇಳೆಯಲ್ಲಿ ಅವರ ಬಂಧುಗಳನ್ನು ಹೋಗಿ ಆಕ್ರಮಣ ಮಾಡಿ, ಆ ಬಂಧುಗಳ ಮಧ್ಯದಲ್ಲಿ ಬಂದರೆ ಯುದ್ಧ ಮಾಡಿ ಅವರನ್ನು ಕೊಂದು ಅಥವಾ ಅವರಿಗೆ ಕಾರಾಗೃಹದಲ್ಲಿಟ್ಟು ಹುಡುಗಿಯನ್ನು ಕರೆದುಕೊಂಡು ಬಂದು ಮದುವೆಯಾಗುವ ವಿಧಾನಕ್ಕೆ ರಾಕ್ಷಸ ವಿಧಿ ಅಂತ ತಿಳ್ಕೊಂಡು ಕರೀತಾರೆ. ಇನ್ನೊಂದು ಥರದ, 7ನೇ ಥರದ ವಿವಾಹ ಅಂತ ತಿಳ್ಕೊಂಡಂತಂದರೆ ಶುಲ್ಕ ವಿವಾಹ, ಕನ್ಯಾಶುಲ್ಕ. ಇಷ್ಟು ಹಣ ಕೊಟ್ಟು ನಿಮ್ಮ ಹುಡುಗಿನ ಕೊಡ್ರಿ ಅಂತ ತಿಳ್ಕೊಂಡು ತೆಗೆದುಕೊಳ್ಳೋದು. ಇವತ್ತಿಗೂ ಭಾರತ ದೇಶದಲ್ಲಿ ಸ್ವಲ್ಪ ಕೆಳಗಿನ ಜಾತಿಯಲ್ಲಿ ಕನ್ಯೆಯ ಪಿತನಿಗೆ ಇಷ್ಟೆಲ್ಲ ಹಣ ಕೊಟ್ಟರೆ ಅವಳು ಮಗನ ಮದುವೆ ಮಾಡಿಕೊಡ್ತಾರೆ, ಎಲ್ಲರಿಲ್ಲ. ಇವತ್ತಿಗೂ ಅಂಥ ಜನಜಾತಿ ಕುಟುಂಬ ನಮ್ಮ ದೇಶದಲ್ಲಿ ಇವತ್ತಿಗೂ ಅದು ಪ್ರವೃತ್ತಿ ಇದೆ. ಇನ್ನೊಂದು ವಿವಾಹ ಅಂತ ತಿಳ್ಕೊಂಡಂತಂದರೆ ಪೈಶಾಚ ವಿವಾಹ. ಹುಡುಗಿಗೆ ಮನಸ್ಸಿಲ್ಲ, ಆದರೂ ಹೋಗಿ ಬಲಾತ್ಕಾರದಿಂದ ಅವರೆಲ್ಲ ಅಣ್ಣ ತಂದೆಯರನ್ನೆಲ್ಲ ಬದಿಗೆ ಸರಿಸಿ ಅವ್ರು ಕೊಡೋದು ಬಡದು ಹುಡುಗಿ ಅಳ್ತಾ ಇದ್ರು, ಎಳ್ಕೊಂಡು ಹೋಗಿ ಮದುವೆ ಆಗ್ತಕ್ಕಂಥ ಏನು ಕ್ರಮ ಇತ್ತು, ಇದಕ್ಕೆ ಪೈಶಾಚ ವಿವಾಹ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಪೈಶಾಚ ವಿವಾಹ, ರಾಕ್ಷಸ ವಿವಾಹ, ಆನಂತರ ಶುಲ್ಕ ವಿವಾಹ, ಗಾಂಧರ್ವ ವಿವಾಹ, ಮೊದಲು ಅಗ್ನಿಸಾಕ್ಷಿಕ ವಿವಾಹ, ಆರ್ಷ ವಿವಾಹ, ದೈವ ವಿವಾಹ, ಬ್ರಾಹ್ಮ ವಿವಾಹ. 8 ತರಹದ ಮದುವೆಗಳು. ಬ್ರಾಹ್ಮಣರಿಗೆ ಮೊದಲಿನ 4 ಮಾತ್ರ ಗ್ರಾಹ್ಯ, ಕ್ಷತ್ರಿಯರಿಗೆ ಉಳಿದ 4ರಲ್ಲಿ 1-2 ಗ್ರಾಹ್ಯ ಇದ್ದವು. ಆದ್ದರಿಂದ ಒಂದು ಕೆಲಸ ಮಾಡು, ಬಾ ನಮ್ಮ ಬಂಧುಗಳನ್ನೆಲ್ಲ ಸೋಲಿಸು, ನನ್ನನ್ನು ಕರೆದುಕೊಂಡು ಹೋಗು. ಮಾಂ ರಾಕ್ಷಸೇನ ವಿಧಿನೋದ್ಭವ ವೀರ್ಯ ಶುಲ್ಕಾಂ ಅನ್ಬೋದು. ರುಕ್ಮಿಣಿ ಎಷ್ಟು ಕಠೋರ ಅಂತ ತಿಳ್ಕೊಂಡ. ಯಾಕೆ ರುಕ್ಮಿಣಿ ಕಠೋರ ಅಂತ ತಿಳ್ಕೊಂಡಂತ ಹೇಳಿ ಅನ್ಬೋದು ಅಂತ ತಿಳ್ಕೊಂಡು ನಾವು ಕಲ್ಪನೆ ಮಾಡಬೇಕು ಅಂತಂದರೆ, ನಿನ್ನ ಸ್ವಾರ್ಥಕ್ಕಾಗಿ ನಿಮ್ಮ ಅಪ್ಪ ಅಮ್ಮ ಮಧ್ಯದಲ್ಲಿ ನಿಮ್ಮ ತಾಯಿ ಬರ್ಬೋದು, ನಿಮ್ಮ ಅಣ್ಣ ಬರ್ಬೋದು, ತಮ್ಮ ಬರ್ಬೋದು, ಅವರನ್ನೆಲ್ಲ ಕೊಂದು ನಿನ್ನ ಕರ್ಕೊಂಡು ಬಂದು ಮಾಡಿ ಅವ್ರನ್ನ ಕೊಲ್ಲಿಸಿ ಮದುವೆ ಆಗ್ತಕ್ಕಂಥ ಆ ಒಂದು ನಿಷ್ಕರುಣೀಯವಾಗಿ ಏನು ಅಂತಿಕೊಂಡಂತೇಳಿ ಕೃಷ್ಣ ನೀನು ಕೇಳ್ಬೋದು. ಆದರೆ ಅನಿವಾರ್ಯ ಪ್ರಸಂಗದಲ್ಲಿ ಅದು ಕೂಡ ಗ್ರಾಹ್ಯ. ಆದರೆ ನಾನು ಒಂದು ಮಾತು ಹೇಳ್ತೇನೆ, ನಮ್ಮ ಬಂಧುಗಳಿಗೆ ಏನೂ ಆ ಗಾಯವಾಗದಂತೆ ಉಪಾಯ ಹೇಳ್ತೇನೆ. ನಮ್ಮಲ್ಲಿ ಮದುವೆ ದಿನ ಬೆಳಗ್ಗೆ ಊರು ಹೊರಗಿರ್ತಕ್ಕಂಥ ಕುಲದೇವಿ ಭವಾನಿ ಗುಡಿ ಇದೆ. ಹುಡುಗಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು
ಜೊತೆಯಲ್ಲಿ ಒಂದಿಬ್ಬರು ದಾಸಗಳನ್ನು ಮಾತ್ರ ತೆಗೆದುಕೊಂಡು ಆ ಗುಡಿ ಒಳಗೆ ಸೈನಿಕರಿಗೆ ಪೊಲೀಸರಿಗೆ ಪರ್ಮಿಷನ್ ಇಲ್ಲ. ಆ ದೇವಿಯ ಆರಾಧನೆ ಮಾಡಿಕೊಂಡು ಬಂದ ಮೇಲೆ ಅಕ್ಕಿಕಾಳು, ಮಂತ್ರ ಅಕ್ಕಿಕಾಳು, ಕನ್ಯಾದಾನ ಎಲ್ಲ. ನಾನು ಊರು ಹೊರಗೆ ಇರ್ತಕ್ಕಂತಹ, ಈಗ ನಾನು ಮದುವೆ ಆಗ್ತೇನೆ ಅಂತ ಅವರಿಗೆ ಬಾಹ್ಯ ಸಮ್ಮತಿ ಕೊಡ್ತೇನೆ. ಯಾವಾಗ ನಾನು ಪೂಜೆಗೆ ಅಲ್ಲಿ ಬರ್ತೇನೆ ಅವಾಗ ನಮ್ಮ ಬಂಧುಗಳು ಯಾರೂ ನನ್ನ ಜೊತೆಗಿರೋದಿಲ್ಲ. ಆಗ ಬಂದು ನನ್ನ ಅಪಹಾರ ಮಾಡ್ಕೊಂಡು ತಗೊಂಡು ಬಿಡು. ಆಗ ನಮ್ಮ ಬಂಧುಗಳು ಸುರಕ್ಷಿತವಾಗಿ ಉಳಿತಾರೆ, ನನ್ನ ಇಷ್ಟವು ಪೂರ್ತಿ ಆಗ್ತದೆ. ನಾಂ ರಾಕ್ಷಸೇನ ವಿಧಿನೋದ್ಭವೇದ್ಯ ಶುಲ್ಕಾನ್. ನಮ್ಮ ಕುಲದೇವಿ ಯಾತ್ರೆಗೆ ನೀನು ಬರಬೇಕು, ನನ್ನ ಅಪಹರಣ ಮಾಡಬೇಕು ಅಂತ ಕೊಡ್ತಾರೆ. ಶ್ರೀಕೃಷ್ಣ ಪತ್ರ ಓದಿದ. ಕೊನೆಗೆ ಹೇಳ್ತಾಳೆ ಪತ್ರದಲ್ಲಿ, ನಿವೇದನೆ ಮಾಡಿಕೊಳ್ಳೋದು ಭಕ್ತನ ಕೆಲಸ, ಸ್ವೀಕಾರ ಮಾಡೋದು ಬಿಡೋದು ದೇವರ ಕರ್ತವ್ಯ. ನಿನಗೇನು ತಿಳಿತದೆ ಮಾಡಕೃಷ್ಣ, ಬರದೇ ಇದ್ದರೆ ಮಾತ್ರ ನಾನು ಕಠೋರ ವ್ರತ ಮಾಡಿ ಈ ಶರೀರವನ್ನು ಬಿಡ್ತೇನೆ. ಇಷ್ಟು ಹೇಳಿ ರುಕ್ಮಿಣಿ ತನ್ನ ಪತ್ರವನ್ನು ಮುಗಿಸಿದ್ದಾಳೆ. ಓದುವಾಗ ಮಧ್ಯಾಹ್ನ 2:30 ಆಗಿತ್ತು. ಮರುದಿವಸ ಬೆಳಗ್ಗೆ ಮದುವೆ, ಕುಲದೇವಿ ಹತ್ರ. ಇನ್ನು ಹಿಂಗೆ ರುಕ್ಮಿಣಿ ಪತ್ರ ಬಂದದ ಅಂಥೇಳಿ ವಸುದೇವನನ್ನು ಕರೆದು, ಆಮೇಲೆ ದೇವಕಿಯನ್ನು ಕರೆದು, ಅಣ್ಣ ಬಲರಾಮನ ಕರೆದು, ಬಂಧುಗಳನ್ನೆಲ್ಲ ಕರೆದು ನಿಮ್ಮ ಅಭಿಪ್ರಾಯ ಏನದ ಇವೆಲ್ಲ ಕೇಳಲಿಕ್ಕೆ ಟೈಮ್ ಇಲ್ಲ. ಕೆಲವು ಸಲ ಅರ್ಜೆಂಟ್ ಮೀಟಿಂಗ್ ಇತ್ತು ಅಂತಂದ್ರೆ ಮೀಟಿಂಗ್ ತೊಗೊಂಡು ಆಮೇಲೆ ಎಲ್ಲ ಸದಸ್ಯ ಹೇಳ್ತೀವಿ, ಮೀಟಿಂಗ್ ಮಾಡಿ ಡಿಸಿಷನ್ ತೊಗೊಂಡಿವಿ, ಇದಕ್ಕೆಲ್ಲ ನೀವು ಪೇಪರ್ ಸಿಗ್ನೇಚರ್ ಮಾಡಿರಿ ಅಂತ ತಿಳ್ಕೊಂಡು ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಒಂದು ಅರ್ಜೆಂಟ್ ಮೀಟಿಂಗ್ ತೆಗೆದುಕೊಳ್ಳೋ ಅಧಿಕಾರ ಅದು ಆಫೀಸರಿಗೆ ಇರ್ತದೆ. ಸೇವಕನಿಗೆ ಹೇಳ್ದ, ನಮ್ಮ ಸಾರಥಿನ ರಥ ತಯಾರು ಮಾಡಂತ ಹೇಳೋದು. ಈ ಬ್ರಾಹ್ಮಣ ಕೃಷ್ಣ ಏನಂತಾನೋ ಯಾರಿಗೂ, ಬರ್ತೀನಂತಾನೋ ಇಲ್ಲಂತಾನೋ ಹೇಳ ಕಳಿಸಿದ. ಈ ಬ್ರಾಹ್ಮಣ ಮುಖ ನೋಡ್ತಿದ್ದ, ಕೃಷ್ಣ ಎಸ್ ಅಂತಾನೋ, ನೋ ಅಂತಾನೋ, ಬರ್ತೀನಂತಾನೋ, ಎಲ್ಲಂತಾನೋ ಅಂತ. ನಾನು ಒಂದಾಕ್ಷಣಕ್ಕೇನೆ ಬಹುಶಃ ಕೃಷ್ಣ ಬರಂಗಿಲ್ಲ ಅಂತಾನಂತ ತಿಳ್ಕೊಂಡು ಅಂತೇಳಿ ಬ್ರಾಹ್ಮಣ ಹಾರ್ಟ್ ಫೇಲ್ ಮಾಡ್ಕೊಂಡ್ರೆ ಅದು ಕೃಷ್ಣ ಹೇಳಲಿಕ್ಕೆ ಹೋಗಲಿಲ್ಲ. ಪ್ರಗರಿಗೆ ಪಾಣಿನ ಪಾಣಿಂ, ಆ ಬ್ರಾಹ್ಮಣಗೆ ಕೈ ತಗೊಂಡು ಎರಡು ಕೈ ಹಿಡ್ಕೊಂಡ್ಬಿಟ್ಟೆ ಕೃಷ್ಣ. ಅದೇನು, ನಿನ್ನ ಕೈ ಹಿಡಿದುಕೊಂಡಂತೆ ರುಕ್ಮಿಣಿಯ ಪಾಣಿಗ್ರಹಣ ನಾನು ಮಾಡ್ತೇನೆ ಅಂದರೆ ಎದುರಾಳೆ ಗಾಬರಿ ಆಗಬಾರ್ದು ಅಂತಕೊಂಡಂತೆ ಮಾಡ್ತಕ್ಕಂಥ ಮಾಡಿ ನಡ್ರಿ ಅಂತಕೊಂಡಂತ ಹೇಳ್ದ. ರಥ ತಯಾರಿತ್ತು. ದ್ವಾರಪಾಲಕ್ಕೆ ಹೇಳ್ದ, ಅಣ್ಣಗೆ ಹೇಳು ಹಿಂಗೆ ಪತ್ರ ಬಂದಿತ್ತು, ಅರ್ಜೆಂಟ್ ಇತ್ತು, ನಾವು ಹೋಗೀನಿ ಅಂತ ಹೇಳಿಬಿಡು ಅಂತಕೊಂಡಂತೇಳಿ ಕೃಷ್ಣ ಹೇಳಿ ಹೊರಟೇ ಬಿಟ್ಟ. ಅತಿ ಮಹತ್ವಪೂರ್ಣವಾದ ಕಾರ್ಯದ ಸಂದರ್ಭದಲ್ಲಿ ಮೀಟಿಂಗ್ ಮಾಡ್ಕೋತ ಟೈಮ್ ಪಾಸ್ ಮಾಡಬಾರ್ದು ಅಂತನ್ನೋ ಶಿಕ್ಷಣವನ್ನು ಪರಮಾತ್ಮ ಜಗತ್ತಿಗೆ ಕೊಟ್ಟಿದ್ದಾನೆ. ಇಂತಹ ವಿಶೇಷ ಸಂದರ್ಭದಲ್ಲಿ ಸೂರ್ಯಾಸ್ತಕ್ಕೆ ಸರಿಯಾಗಿ ಶ್ರೀಕೃಷ್ಣ ಕುಂಡಿನಪುರಕ್ಕೆ ಮುಟ್ಟಿದ್ದ. ಶ್ಲೋಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಗಳಿವೆ. ಶ್ರೀಕೃಷ್ಣ ರಾತ್ರಿಯೆಲ್ಲ ಪ್ರವಾಸ ಮಾಡಿ ಕುಂಡಿನಪುರ ಮುಟ್ಟಿದ ಅಂತ ತಿಳ್ಕೊಂಡಂತಿದೆ. ಆದರೆ ದ್ವಾರಕಾದಿಂದ ವಿದರ್ಭ ನಾಗ್ಪುರ ಅಷ್ಟು ದೂರ ಇಲ್ಲ, ರಾತ್ರಿಯೆಲ್ಲ ಹೋಗೋಟ್ಟು ದೂರ ಇಲ್ಲ. ಅದರಿಂದ
ರಾತ್ರಿ ಶಬ್ದಕ್ಕೆ ಸ್ವಲ್ಪ ಸಮಯ ಅಂತೂ ಅರ್ಥ ಮಾಡ್ಕೊಳ್ಳಿಕ್ಕೆ ಬರ್ತದೆ, ಇರಲಿ. ಕೃಷ್ಣ ಬಂದ ಊರಿನ ಹೊರಗಿನ ಉದ್ಯಾನದಲ್ಲಿ ಇಳ್ಕೊಂಡ. ಅರ್ಧ ತಾಸಿನೊಳಗೆ ಎಲ್ಲ ಕಡೆಗೆ ಸುದ್ದಿ ಮುಟ್ತು. ಊರು ಜನರೆಲ್ಲ ಬಳ್ಕೊಂಡು ಬಂದರು. ಭೀಷ್ಮಕ ಬಂದ. ಇನ್ನು ಜರಾಸಂಧಾದಿಗಳ ಜೊತೆ ಕೆಲವು ರಾಜರು ಬಂದಿದ್ರು. ಅವರು ಕೃಷ್ಣನ್ ನೋಡ್ಲಿಕ್ಕೆ ಬಂದರು. ಹೆಂಗಿದ್ದಾರೆ ಕೃಷ್ಣ? ಭೀಷ್ಮಕ ಅರ್ಘ್ಯಪಾದ್ಯಾದಿಗಳಿಂದ ಪೂಜೆ ಮಾಡಿದ. ಅಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಜನರು ಹೇಳ್ತಾ ಇದ್ರು, ಇವನೇ ನಮ್ಮ ರುಕ್ಮಿಣಿಗೆ ಯೋಗ್ಯವಾದ ಪತಿ. ಊರಿನ ಹೆಣ್ಮಕ್ಳು ಗಂಡಸರು ಇವನನ್ನು ರುಕ್ಮಿಣಿ ಮದುವೆ ಆದರನೇ ಮಾತ್ರ ಇವರಿಬ್ಬರು ಜೀವನ ಸಫಲ ಆಗ್ತದೆ, ಜಗತ್ತು ಸುಖವಾಗ್ತದೆ. ಆದ್ದರಿಂದಾಗಿ ಅಂದರೆ ಆಗಿನ ಕಾಲದ ರಾಜರ ಪರಿವಾರದವರು ಪ್ರಜೆಗಳಿಗೆ ಎಷ್ಟು ಬೇಕಾದವರಾಗಿದ್ದರು ಅಂತನೂ ಕಲ್ಪನೆ ಮಾಡಿಕೊಳ್ಳಿ. ಬಂದವರೆಲ್ಲರೂ ಹೇಳ್ತಾ ಇದ್ದಾರೆ, ನಾವು ಏನಾದರೂ ಯಜ್ಞ ಯಾಗಾದಿಗಳನ್ನು ಮಾಡಿದ ಪುಣ್ಯ ನಮ್ಮ ಹತ್ರ ಇದ್ದರೆ, ವ್ರತ ಇತ್ಯಾದಿಗಳನ್ನು ಮಾಡಿದ ಪುಣ್ಯ ನಮ್ಮ ಹತ್ರ ಇದ್ದರೆ, ದಾನ ಧರ್ಮ ಮಾಡಿದ ಪುಣ್ಯ ನಮ್ಮ ಹತ್ರ ಇದ್ದರೆ, ಆ ಎಲ್ಲ ಪುಣ್ಯ ರುಕ್ಮಿಣಿ ಕೊಡ್ತೀವಿ. ನಮ್ಮೆಲ್ಲರ ಪುಣ್ಯದಿಂದ ರುಕ್ಮಿಣಿಗೆ ಕೃಷ್ಣ ಅಂತ ಗಂಡ ತೆಗೆದು ಅಂತೇಳಿ ಎಲ್ಲರೂ ತಮ್ಮ ಪುಣ್ಯವನ್ನು ರುಕ್ಮಿಣಿಗೆ ದಾರಿ ಎರೆದು ಕೊಟ್ಟಿದ್ದಾರೆ. ರುಕ್ಮಿಣಿಗೆ ಯಾರ ಪುಣ್ಯ ಬೇಕಾಗಿರಲಿಲ್ಲ. ಆದರೆ ಪರಮಾತ್ಮನಿಗೆ ಲಕ್ಷ್ಮೀದೇವಿಗೆ ಸಮರ್ಪಣೆ ಮಾಡಿದ್ದು 100 ಮಡಿಯಾಗಿ ವಾಪಸ್ ಬರ್ತದೆ. ಈ ಸುದ್ದಿ ಜರಾಸಂಧಾದಿಗಳು ಮುಟ್ತು. ಯಾಕೆ ನಾಳಿನ ದಿವಸ ಬೆಳಗ್ಗೆ ಅಂತೇಳಿ ವರ ಹಿಂದಿನ ದಿವಸ ಬಂದುಬಿಟ್ಟಿದ್ದ ಶಿಷ್ಪಾಲ. ಅಲ್ಲಿ ವರಪೂಜಾ ತಯಾರಿ ನಡೆದಿತ್ತು, ವಾಂಗ್ನಿಶ್ಚಯ ತಯಾರಿ. ಇಲ್ಲಿ ಕೃಷ್ಣ ಬಂದ ಅನ್ನೋ ಸುದ್ದಿ ಮುಟ್ತು. ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಯಾಕೆ ಭೀಷ್ಮಕ ರಾಜನೇ ಕೃಷ್ಣ ಹತ್ರ ಬಂದುಬಿಟ್ಟಿದ್ದ. ಪುಣ್ಯಾವತಿನ ಕೊಡೋರು ಎಲ್ಲ ಸೈನಿಕರಿಗೆ ಕಟ್ಟುನಿಟ್ಟಿನ ಹೊಡ್ಕೊಟ್ರು. ಕೃಷ್ಣ ಊರೊಳಗೆ ಬರಲಾರ್ದ ನೋಡ್ಕೋರು. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಸೈನಿಕರನ್ನು ಇಟ್ಟಿದ್ದಾರೆ. ಕೃಷ್ಣನಿಗೂ ರುಕ್ಮಿಣಿಗೂ ಭೇಟಿ ಆಗಬಾರ್ದು. ಹಾಗಾದ್ರೆ ಭೇಟಿ ಆಯಿತೆ. ಕೃಷ್ಣ ರುಕ್ಮಿಣಿಯನ್ನು ಕರ್ಕೊಂಡು ಹೋದ್ನೆ ಇತ್ಯಾದಿ ವಿಚಾರಗಳನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಪರಮಾತ್ಮನ ಮಂಗಲಕರವಾದ ಶ್ರೀಕೃಷ್ಣ ರುಕ್ಮಿಣಿ ಕಲ್ಯಾಣದ ಸಂದರ್ಭವನ್ನು ನಾವು ಕೇಳಿದರೆ ನಮ್ಮ ಮನೆಯಲ್ಲೂ ಕಲ್ಯಾಣ ಆಗ್ತದೆ, ನಮ್ಮ ಮನೆಯಲ್ಲೂ ಮಂಗಲ ಕಾರ್ಯಗಳು ನಡೀತವೆ. ಆದ್ದರಿಂದಾಗಿ ಮುಂದೆ ಅವರ ಮದುವೆ ಹೇಗಾಯಿತು ಏನಾಯಿತು ಅಂತಕೊಂಡು ಅನ್ನೋದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿಗೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತ್ಯನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅರೆ ಇಷ್ಟೆಲ್ಲ ಕಥೆ ಸಲುವಾಗಿ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಶ್ಲೋಕ ತಗೊಂಡ್ರು ಅನ್ನೋದನ್ನು ಹೇಳಲೇ ಇಲ್ಲ. ಶ್ಲೋಕ ಅಲ್ಲ, ಒಂದು ಲೈನ್. ಅವ್ರು ಒಂದು ಲೈನ್ದೊಳಗೆ ನಾನು 1 ತಾಸು ಹೇಳಿದ ಎಲ್ಲ ವಿಚಾರಗಳು ಬಂದ. ಭೈಷ್ಮೀಂ ನೃಷು ಯುಧಿ ಜಿತವಾನ್ ಭೂಭೃತ ಪ್ರಿಯತಾಂನ. ರುಕ್ಮಿಣಿಯನ್ನು ತರುವಾಗ ಎಲ್ಲ ರಾಜರ ಜೊತೆಗೆ ಯುದ್ಧ ಮಾಡಿ ರುಕ್ಮಿಣಿಯನ್ನು ಸುರಕ್ಷಿತವಾಗಿ ಕರೆದುಕೊಂಡು ಬಂದ ಅಂತನೂ ಒಂದು ವಾಕ್ಯದಲ್ಲಿ ಇಷ್ಟೆಲ್ಲ ಕಥೆಯನ್ನು
ವಿವರಣೆ ಮಾಡಿದ್ದಾರೆ. ಕರ್ತಕೈಸಿಕನ ಕಥೆ, ಶ್ರೀಕೃಷ್ಣನಿಗೆ ಪಟ್ಟಾಭಿಷೇಕವಾದ ಕಥೆ, ಇವೆಲ್ಲವೂ ಹರಿವಂಶದಲ್ಲಿ ಬಂದದ್ದನ್ನು ನಾನು ಭಾಗವತ ಕಥೆಗೆ ಜೋಡಿಸಿ ಹೇಳಿದ್ದೇನೆ. ನಾಳೆ ಕೃಷ್ಣ ರುಕ್ಮಿಣಿಯನ್ನು ಹೇಗೆ ಕರ್ಕೊಂಡು ಹೋಗ್ತಾನೆ ಏನು ಅಂತ ಅನ್ನೋದನ್ನು ನೋಡೋಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ತ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.